ಟ್ರಂಪ್ಗೆ ಯಾಕೆ ಸಿಕ್ಕಲಿಲ್ಲ ನೊಬೆಲ್ ಶಾಂತಿ ಪ್ರಶಸ್ತಿ? ಹಾಗೂ ಏನಿವತ್ತು ಈ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮಚಾಡೋ, ಅವ್ರು ನಿಜಕ್ಕೂ ಕೂಡ ಶಾಂತಿ ದೂತರ? ಜೂನ್ ಜುಲೈನಲ್ಲಿ ನೇತನ್ಯಾಹು ಇಸ್ರೇಲ್ನ ಪ್ರಧಾನಮಂತ್ರಿ ನಾನು ಇವರನ್ನು ನಾಮನಿರ್ದೇಶನ ಮಾಡ್ತೀನಿ ಟ್ರಂಪ್ ಅವ್ರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅಂತಂದರು. ಅದಾದ ಮೇಲೆ ಆಪರೇಷನ್ ಸಿಂಧೂರ ಆದಮೇಲೆ ಪಾಕಿಸ್ತಾನದ ಅಧ್ಯಕ್ಷ ಜರ್ದಾರಿ ನಾನು ಕೂಡ ನಾಮಿನೇಟ್ ಮಾಡ್ತೀವಿ ಅಂತಂದರು. ಅಷ್ಟೊತ್ತಿಗಾಗಲೇ ಮೇ ತಿಂಗಳೆಲ್ಲ ಕಳೆದೋಗಿತ್ತು. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧವನ್ನು ನಿಲ್ಲಿಸಿದ್ಯಾರು ಅಂತ ಮೋದಿನೇ ಕೇಳಬೇಕು. ಚೀನಾ ಶಸ್ತ್ರಾಸ್ತ್ರಗಳಲ್ಲಿ, ರಣತಂತ್ರದಲ್ಲಿ ಹಾಗೂ ಆಧುನಿಕ ಯುದ್ಧದ ಆಯಾಮಗಳಲ್ಲಿ ಭಾರತಕ್ಕಿಂತ 10 ಪಟ್ಟು ಮುಂದಿದೆ ಅನ್ನೋದನ್ನು ಸಾಕ್ಷಾತ್ ನರೇಂದ್ರ ಮೋದಿ, ವಿದೇಶಾಂಗ ಮಂತ್ರಿಯಾದಂಥ ಜೈಶಂಕರ್ ಎಲ್ಲರೂ ಕೂಡ ಒಪ್ಕೊತಾರೆ. ಫಸ್ಟ್ ಟೈಮ್ ಇಸ್ರೇಲ್ನ ಟೆಲ್ ಅವೀವ್ ರಾಜಧಾನಿ ನಗರದ ಒಳಗಡೆ ಇರಾನಿನ ಬಾಂಬ್ಗಳು ಬಂದು ನುಚ್ಚು ನೂರು ಮಾಡ್ತು. ಇರಾನಿನ ಕ್ಷಿಪಣಿಗಳು ಎಂಥ ಸೂಪರ್ಸಾನಿಕ್ ಸ್ಪೀಡ್ಗಳಿಂದ ಬಂದು ನಾಶ ಮಾಡ್ತು ಅಂತಂದರೆ ಇಸ್ರೇಲು ಅದು ಕೂಡ ಹಿಂದೆ ಸರಿಬೇಕಾಗಿ ಬಂತು. ಅಲ್ಲಿ ಇಸ್ರೇಲ್ ಹಿಂದೆ ಸರಿದಿದ್ದಕ್ಕೆ ಕಾರಣ ಇರಾನಿನ ಪ್ರತಿರೋಧವೇ ವಿನಃ ಅಮೇರಿಕಾದ ಟ್ರಂಪು ಇಸ್ರೇಲ್ನ ಸಹಾಯದೊಂದಿಗೆ ಯುದ್ಧ ಮಾಡಿದ್ದು, ಯುದ್ಧ ನಿಲ್ಲಿಸಿದ್ದಲ್ಲ. ಇಸ್ರೇಲ್ ಆ ಕಗ್ಗೊಲೆಯನ್ನು ನರಮೇಧವನ್ನು ಮಾಡುವುದಕ್ಕೆ ಶಕ್ತಿ ತುಂಬಿದ್ದೆ ಅಮೇರಿಕ. 1,73,000 ಕೋಟಿ ರೂಪಾಯಿಗಳು, ಡಾಲರ್ಗಳಲ್ಲಿ $21.4 ಬಿಲಿಯನ್ ಹಣ ಸಹಾಯ, ಶಸ್ತ್ರಾಸ್ತ್ರ ಸಹಾಯ ಎಲ್ಲ ಮಾಡಿದ್ದು ಸಾಕ್ಷಾತ್ ಅಮೇರಿಕ. ಅಧ್ಯಕ್ಷರುಗಳನ್ನು ಪದಚ್ಯುತಗೊಳಿಸಿದ, ಅವ್ರನ್ನ ಕಿಡ್ನ್ಯಾಪ್ಗಳನ್ನು ಮಾಡಿದ, ಕೊಂದು ಹಾಕಿದ ಅಂತಾರಾಷ್ಟ್ರೀಯ ಅಮೇರಿಕನ್ ಕ್ರಿಮಿನಲ್ ಹೆನ್ರಿ ಕಿಸಿಂಜರ್ ಅನ್ನೋ ಆತನಿಗೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಜೆರೂಸಲಂ ಈಗಲೂ ಕೂಡ ಪ್ಯಾಲೆಸ್ತೈನರಿಗೂ ಇಸ್ರೇಲಿಗೂ ಇಬ್ಬರಿಗೂ ಸೇರಿರುವ ಪ್ರದೇಶ. ಯಾಕಂದರೆ ಅಲ್ಲಿ ಮುಸ್ಲಿಮರ ಪವಿತ್ರವಾದಂಥ ಅಲ್-ಅಕ್ಸಾ ಮಸೀದಿನೂ ಇದೆ, ಹಾಗೂ ಕ್ರಿಶ್ಚಿಯನರಿಗೆ ಪವಿತ್ರವಾದಂಥ ಜಾಗವೂ ಇದೆ, ಹಾಗೂ ಯಹೂದಿಗಳಿಗೆ ಪವಿತ್ರವಾದಂಥ ಜಾಗವೂ ಇದೆ. ಹೀಗಾಗಿ ಜೆರೂಸಲೆಂನ ಒಂದು ಪ್ರತ್ಯೇಕ, ಒಂದು ರೋಮ್ನ ವ್ಯಾಟಿಕನ್ ಥರ ಎಲ್ಲರಿಗೂ ಸೇರಿರುವಂತಹ ಪ್ರದೇಶ ಅನ್ನೋದು ವಿಶ್ವಸಂಸ್ಥೆ ಮಾಡಿರುವ ಒಪ್ಪಂದದ ಭಾಗ. ಹಾಗಂತ ಇದರ ಬಗ್ಗೆ ಆಶ್ಚರ್ಯ ಪಡುವಂಥದ್ದೇನು? ಮೂರನೇದು ಅತಿ ಮುಖ್ಯವಾದಂಥ ವಿಷಯ, ನೊಬೆಲ್ ಶಾಂತಿ ಪ್ರಶಸ್ತಿಗಳು ಅಥವಾ ನೊಬೆಲ್ ಪ್ರಶಸ್ತಿಗಳು ಸಿಗುವುದೇ ಇಂಥವ್ರಿಗೆ. ಬಂಡವಾಳಶಾಹಿ ಶಕ್ತಿಗಳು ಹಲವರನ್ನು ಸುಲಿದು ಕೆಲವರು ಮಾತ್ರ ಸಂಪನ್ನರಾಗುವಂತಹ ಒಂದು ವ್ಯವಸ್ಥೆ. ಓಟು ಎಲ್ಲರಿಗೂ ಕೊಡ್ತಾರೆ, ಸಂಪತ್ತು ಎಲ್ಲರಿಗೂ ಕೊಡೋದಿಲ್ಲ. ಬಿಲ್ ಕೊಡ್ತಾರೆ, ಬಾಣ ಕೊಡೋದಿಲ್ಲ. ಅಕ್ಷರ ಕಲಿಸ್ತಾರೆ, ಅದರ ಅರ್ಥ ಹೇಳ್ಕೊಡೋದು. ಇದು ಪ್ರಜಾತಂತ್ರದ ಅಸಲಿ ಮೋಸ. ತನ್ನ ದೇಶದ ಮೇಲೆ ಬಂದು ಬಾಂಬಾಕಿ ಎನ್ನುವ ವ್ಯಕ್ತಿಗೆ ಶಾಂತಿ ಪ್ರಶಸ್ತಿಯನ್ನು ಕೊಟ್ಟ ಮೇಲೆ ಟ್ರಂಪ್ಗೆ ಯಾಕೆ ಕೊಡೋದಿಲ್ಲ? ನನ್ನ ಪ್ರಕಾರ ಟ್ರಂಪ್, ನೇತನ್ಯಾಹು ಇಬ್ಬರಿಗೂ ಕೂಡ ಕೊಡಬೇಕು. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 539ನೇ ಕಂತಿಗೆ ನಿಮಗೆ ಸ್ವಾಗತ. ಕೊನೆಗೂ ಕೂಡ ಅಮೇರಿಕಾದ ಪ್ರೆಸಿಡೆಂಟ್ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಬರಲಿಲ್ಲ. ನೊಬೆಲ್ ಶಾಂತಿ ಪ್ರಶಸ್ತಿ ತನಗೇ ಸಿಗಬೇಕು, ತನಗಲ್ದಿರ ಇನ್ಯಾರಿಗೆ ಸಿಗಬೇಕು? ಏನೂ ಮಾಡದೇ ಇರೋವಂಥ ಒಬಾಮನಿಗೆ ಕೊಟ್ಟರು. ಒಬಾಮ ಡೆಮೊಕ್ರಾಟ್ ಪಕ್ಷದ US ಅಧ್ಯಕ್ಷರಾಗಿದ್ದರು, ಅವ್ರಿಗೆ ಶಾಂತಿ ಪ್ರಶಸ್ತಿ ಸಿಗಬೇಕಾಗಿತ್ತು. ಅವೆಲ್ಲ ಈ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ನಾನು 7 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ಈಗ ಪ್ಯಾಲೆಸ್ತೈನಲ್ಲಿ ಶಾಂತಿ ಮೂಡಿಸ್ತಿದ್ದೀನಿ, ನನಗಲ್ದಿರ ಇನ್ಯಾರಿಗೆ ಸಿಗಬೇಕಾಗಿತ್ತು ಈ ಶಾಂತಿ ಪ್ರಶಸ್ತಿ ಅಂತ ಅವರು ಅವತ್ತಿನ ಬೆಳಗ್ಗೆ ತನಕ ಹುಯಿಲೆಬ್ಸಿದ್ರು. ಅವ್ರ ಜೊತೆಗೆ ನರೇಂದ್ರ ಮೋದಿ ಅವರು ಕೂಡ ಏನು ಇತ್ತೀಚೆಗೆ ಒಂದು ಗಾಜಾದಲ್ಲಿ ಶಾಂತಿ ಒಪ್ಪಂದವನ್ನು, ಒಂದು ಟ್ರಂಪ್ ಅವರ ಶಾಂತಿ ಸೂತ್ರ ಆಚರಣೆಗೆ ಬರ್ತಾ ಇದೆ, ಅದನ್ನು ನೊಬೆಲ್ ಶಾಂತಿ ಪ್ರಶಸ್ತಿ ಡಿಕ್ಲೇರ್ ಆಗುವ ದಿನ ಕನಿಷ್ಠ 4 ಸತಿ ಟ್ರಂಪ್ ಅವ್ರನ್ನ ಹೊಗಳಾಡಿ ಸಿಕ್ಕಾಪಟ್ಟೆ ದೊಡ್ಡ ಜಗತ್ತಿಗೆ ಕೊಡುಗೆ ನೀಡಿದ್ದಾರೆ ಅಂತೆಲ್ಲ ಹೇಳಿದ್ರು. ಅವೇನಾದರೂ ಕೂಡ ಕೊನೆಗೂ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಗಲಿಲ್ಲ ಟ್ರಂಪ್ ಅವ್ರಿಗೆ. ವೆನಿಜುಲಾದ ವಿರೋಧ ಪಕ್ಷದ ನಾಯಕಿ ಕೊರಿನಾ ಮಾರಿಯಾ ಮಚಾಡೋ ಅನ್ನುವಂತಹ ಒಬ್ಬ ಮಹಿಳಾ ವಿರೋಧ ಪಕ್ಷದ ರಾಜಕಾರಣಿಗೆ, ವೆಂಟೆ ವೆನೆಜುಲಾ ಅಂತಂದ್ಬಿಟ್ಟು ಒಂದು ಪಕ್ಷದ ನಾಯಕಿಯವರು, ಸಂಸ್ಥಾಪಕಿ, ಹಾಗೆ ಸುಮೋಟಾ ಎನ್ನುವಂಥ ಒಂದು NGO ಕೂಡ ಸಂಸ್ಥಾಪಕಿ, ಅವ್ರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಟ್ರಂಪ್ಗೆ ಯಾಕೆ ಸಿಕ್ಕಲಿಲ್ಲ ನೊಬೆಲ್ ಶಾಂತಿ ಪ್ರಶಸ್ತಿ, ಹಾಗೂ ಏನಿವತ್ತು ಈ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮಚಾಡೋ, ಅವ್ರು ನಿಜಕ್ಕೂ ಕೂಡ ಶಾಂತಿ ದೂತರ ಅಥವಾ ಬಂಡವಾಳಶಾಹಿ ಮತ್ತು ಅಮೇರಿಕನ್ ಸಾಮ್ರಾಜ್ಯಶಾಹಿಗಳ ಹಿತಾಸಕ್ತಿಯೊಂದಿಗೆ ಇಡೀ ವೆನಿಜುಲಾ ದೇಶದ ವಿರೋಧ ಪಕ್ಷದ ನಾಯಕಿ, ವೆನಿಜುಲಾ ದೇಶವನ್ನು ಒಂದು ಅಂತಾರಾಷ್ಟ್ರೀಯ ಸಾಮ್ರಾಜ್ಯಶಾಹಿ ಸಂಸ್ಥೆಗಳ ಗುಲಾಮರನ್ನಾಗಿ ಮಾಡುವುದಕ್ಕೆ ಅಲ್ಲಿ
ಆಯ್ಕೆಯಾಗಿ ಬಂದಿರುವ, ಆದರೆ ಸ್ವಲ್ಪ ಮಟ್ಟಿಗೆ ಸರ್ವಾಧಿಕಾರಿಯೂ ಆಗಿರುವ, ಆದರೆ ಬಡವರ ಪಕ್ಷವಾಗಿರುವ ಈ ಹಿಂದೆ ಶಾವೇಜ್ ಅನ್ನುವಂಥವರು ಆ ಪಕ್ಷದ ನಾಯಕರಾಗಿದ್ದರು, ಇವಾಗ ಮಾಡುರೋ ಅನ್ನೋರಾಗಿದ್ದಾರೆ. ಆ ಪಕ್ಷವನ್ನು ಬಾಹ್ಯ ಸಹಾಯವನ್ನು ತೆಗೆದುಕೊಂಡು ಅದನ್ನು ಕಿತ್ತಾಕಲಿಕ್ಕೆ ಅಂತಾರಾಷ್ಟ್ರೀಯ ಬಂಡವಾಳಶಾಹಿಗಳ ಹಿತಾಸಕ್ತಿಯನ್ನು ಕಾಪಾಡಲು ಅವರನ್ನು ಕಿತ್ತಾಕುವುದಕ್ಕೆ ಪ್ರಯತ್ನಿಸ್ತಿರುವಂಥ ಒಬ್ಬ ಪಶ್ಚಿಮದ ಕೈಗೊಂಬೆಯ. ಮೂರನೇದಾಗಿ ಅತಿ ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ಈ ನೊಬೆಲ್ ಶಾಂತಿ ಪ್ರಶಸ್ತಿಗಳು ಕೊಟ್ಟಿರುವಂತಹ ಒಂದು ಪಟ್ಟಿಯನ್ನು ನೀವು ನೋಡಿದ್ರೆ ಯಾರ್ಯಾರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂಡವಾಳಶಾಹಿ ನ್ಯಾಯವನ್ನು ಜಾರಿಗೆ ತರುವುದಕ್ಕೆ ಮತ್ತು ಬಂಡವಾಳಶಾಹಿ ಅನ್ಯಾಯಗಳ ವಿರುದ್ಧ ಎಲ್ಲಿ ಪ್ರತಿಭಟನೆ ನಡೀತಿರುತ್ತೆ ಆ ಪ್ರತಿಭಟನೆಯನ್ನು ಹತ್ತಿಕ್ಕಿ ಬಂಡವಾಳಶಾಹಿ ಸೃಷ್ಟಿಸಿರುವ ಅಶಾಂತಿಯನ್ನೇ ಶಾಂತಿ ಅಂತ ಬಿತ್ತುವುದಕ್ಕೆ ತಮ್ಮ ಜೀವನವನ್ನು ತೊಡಗಿಸಿಕೊಂಡಿರುವಂತಹ ಪ್ರಖ್ಯಾತ ವ್ಯಕ್ತಿಗಳಿಗೆ ಅವರಿಗೆ ಯಾವತ್ತೂ ಕೂಡ ಇವತ್ತಿನ ಜಾಗತಿಕ ವ್ಯವಸ್ಥೆ ಏನಿದೆ, ಅಮೇರಿಕಾ ನೇತೃತ್ವದ ಒಂದು ಬಂಡವಾಳಶಾಹಿ ಸಾಮ್ರಾಜ್ಯಶಾಹಿ ಜಾಗತಿಕ ಆರ್ಥಿಕ ವ್ಯವಸ್ಥೆ ಏನಿದೆ, ಆ ಆರ್ಥಿಕ ವ್ಯವಸ್ಥೆ ಹುಟ್ಟುಹಾಕುತ್ತಿರುವಂತಹ ಅಪರಾಧಗಳಿರ್ಬೋದು, ಯುದ್ಧಗಳಿರ್ಬೋದು, ಈಗ ಪ್ಯಾಲೆಸ್ತೈನಲ್ಲಿ ಮಾಡ್ತಿರುವಂಥ ಝಿಯೋನಿಸ್ಟ್ ಅತ್ಯಾಚಾರಗಳಿರ್ಬೋದು, ಅಥವಾ ಜಗತ್ತಿನಾದ್ಯಂತ ಬಡವರನ್ನ ಕಿತ್ತು ಸುಲಿತಿರುವಂಥ ನವ ಉದಾರವಾದಿ ಆರ್ಥಿಕ ನೀತಿ ಇರ್ಬೋದು, ಅವುಗಳ ಯಾವುದರ ವಿರುದ್ಧನೂ ಕೂಡ ಚಕಾರ ಬೆತ್ತದಿರ ಗಾಯಗಳಿಗೆ ಮುಲಾಮ್ ಮಾತ್ರ ಹಚ್ಚೋದು, ಗಾಯ ಮಾಡೋರನ್ನ ಸರಿ ಅಂತ ಹೇಳುವಂತಹ ಒಂದು ಜನರಿಗೆ ಮಾತ್ರವೇ ಕೊಡ್ತಿದೆಯಾ? ಸಾರಾಂಶದಲ್ಲಿ ಈ ನೊಬೆಲ್ ಶಾಂತಿ ಪ್ರಶಸ್ತಿ ನಿಜಕ್ಕೂ ಒಂದು ಶಾಂತಿ ಪ್ರಶಸ್ತಿಯ ಅಥವಾ ಬಂಡವಾಳಶಾಹಿ ಸ್ಮಶಾನ ಶಾಂತಿ ಪ್ರಶಸ್ತಿಯ? ಈ ಮೂರು ವಿಷಯಗಳನ್ನು ಮುಖ್ಯವಾಗಿ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡೋಣ. ಮೊದಲನೇದಾಗಿ, ಯಾತಕ್ಕೆ ಈ ಬಾರಿ 2025ರ ನೊಬೆಲ್ ಶಾಂತಿ ಪ್ರಶಸ್ತಿ ಟ್ರಂಪ್ ಅವ್ರಿಗೆ ಸಿಗಲಿಲ್ಲ? ಟ್ರಂಪು ಯಾವುದೇ ಬಗೆಯ ಶಾಂತಿಕೋರಲ್ಲ, ಅದರ ಬಗ್ಗೆ ನಾವು ನಂತರ ಮಾತಾಡೋಣ. 2025ರ ನೊಬೆಲ್ ಶಾಂತಿ ಪ್ರಶಸ್ತಿ ತಾಂತ್ರಿಕವಾಗಿಯೂ ಕೂಡ, ರಾಜಕೀಯ ಪ್ರಶ್ನೆ ಆಮೇಲೆ ಮಾತಾಡೋಣ, ತಾಂತ್ರಿಕವಾಗಿಯೂ ಕೂಡ ಈ ಬಾರಿ ಟ್ರಂಪ್ಗೆ ಸಿಗುವ ಅವಕಾಶವಿರಲಿಲ್ಲ. ವಿಷಯ ಏನಪ್ಪ ಅಂದರೆ, ಇದು ಅತ್ಯಂತ ಸರಳ ಸಂಗತಿ, ಆದರೆ ಅದನ್ನು ಮೀರಿ ತನಗೆ ಕೊಡ್ತಾರೆ ಅನ್ನುವಂತಹ ಒಂದು ದುರಾಸೆಯಿಂದಲೋ ಅಥವಾ ತನ್ನ ಅಧಿಕಾರವನ್ನು ಬಳಸಿ ಪಡ್ಕೊಳ್ಬೋದು ಅಂತಲೋ ಏನೋ ಒಂದು ಪ್ರಯತ್ನ ಮಾಡಿರಬೇಕು ಟ್ರಂಪ್ ಅವರು. ಯಾಕಂತಂದರೆ ನೀವು ನೊಬೆಲ್ ಶಾಂತಿ ಪ್ರಶಸ್ತಿಯ ನೊಬೆಲ್ ಪ್ರತಿಷ್ಠಾನದ ವೆಬ್ಸೈಟ್ಗೆ ಹೋಗಿ ನೊಬೆಲ್ ಶಾಂತಿ ಪ್ರಶಸ್ತಿಯ ವಿಷಯಗಳನ್ನು ನೀವು ಅವಲೋಕನ ಮಾಡಿದ್ರೆ ಅದು ನಿಮ್ಮ ಅವರ ವೆಬ್ಸೈಟ್ನ ಪುಟ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದರಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, 2025ರ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನಗಳು 2025ರ ಜನವರಿ 31ರ ಮಧ್ಯರಾತ್ರಿ 12 ಗಂಟೆ ಒಳಗಡೆ ಸಲ್ಲಿಸಿರಬೇಕು. 2025ರ ಜನವರಿ 31ರ ಮಧ್ಯರಾತ್ರಿ 12 ಗಂಟೆಯ ನಂತರ ಯಾವ ನಾಮನಿರ್ದೇಶನಗಳನ್ನು ಕೂಡ ಒಪ್ಪಿಕೊಳ್ಳಲಾಗುವುದಿಲ್ಲ. ಇದು ಸುಮಾರು 70 ವರ್ಷಗಳಿಂದಲೂ ಕೂಡ ನೊಬೆಲ್ ಪ್ರತಿಷ್ಠಾನ ಅನುಸರಿಸ್ಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ. ಇವರು ಯಾವಾಗ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡರು? ನಿಮ್ಮೆಲ್ಲರಿಗೂ ಕೂಡ ಗೊತ್ತು, 2024ರ ನವೆಂಬರ್ನಲ್ಲಿ ಚುನಾವಣೆಯಲ್ಲಿ ಟ್ರಂಪ್ ಅವರು ಗೆದ್ದರೂ ಕೂಡ ಅಮೇರಿಕದ ಸಂಪ್ರದಾಯದಂತೆ ಹೊಸ ವರ್ಷದ ಜನವರಿ 20ನೇ ತಾರೀಕು ಹೊಸ ಅಧ್ಯಕ್ಷರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅದರ ಭಾಗವಾಗಿಯೇ ಟ್ರಂಪ್ ಅವರು 2025ರ ಜನವರಿ 20ರಂದು ಅಧಿಕಾರ ಸ್ವೀಕರಿಸಿದ್ರು. ಜನವರಿ 20ರಿಂದ ಕನಿಷ್ಠ ಮುಂದಿನ 2 ತಿಂಗಳ ಕಾಲ ನಿರಂತರವಾಗಿ ಅವ್ರು ಹೇಳ್ತಿದ್ದೇನಪ್ಪ ಅಂತಂದರೆ, ನಾನು ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದಲೂ ಹಿಂದೆ ಸರಿತೀನಿ, ನ್ಯಾಟೋನ ಬರ್ಖಾಸ್ತು ಮಾಡ್ತೀನಿ, ಯುರೋಪು ನಮ್ಮನ್ನು ಶೋಷಣೆ ಮಾಡ್ತಾ ಇದೆ, ನ್ಯಾಟೋ ನಡೆಸೋದಕ್ಕೆ ನಾವು ಎಷ್ಟು ದುಡ್ಡು ಕೊಡ್ತೀವೋ ಅದರ 2% ದುಡ್ಡು ಕೂಡ ಅವ್ರು ಕೊಡೋದಿಲ್ಲ, ಅವರು ಒಟ್ಟಾರೆ ನ್ಯಾಟೋ ಖರ್ಚಿಗೆ 5% ಆರ್ಥಿಕ ಹೊರೆಯನ್ನು ಅವ್ರು ಹೊರಲಿಲ್ಲ ಅಂದರೆ ನ್ಯಾಟೋಯಿಂದ ನಾನು ವಾಪಸ್ ಬರ್ತೀನಿ, ಯುರೋಪ್ ನನಗೆ ಜೊತೆಗೆ ಇಲ್ದಿದ್ರೂ ಪರವಾಗಿಲ್ಲ, ರಷ್ಯಾ ನನ್ನ ಮಿತ್ರ, ನಾನು ಗ್ರೀನ್ಲ್ಯಾಂಡ್ನ ವಶಪಡಿಸ್ಕೋಬೇಕಂತಿದ್ದೀನಿ ಡೆನ್ಮಾರ್ಕ್ನಿಂದ, ಯಾಕಂದರೆ ಹಳೆ ಒಪ್ಪಂದಕ್ಕೆ ನಾನೀಗ ಮಾನ್ಯತೆ ಕೊಡೋದಿಲ್ಲ. ಗ್ರೀನ್ಲ್ಯಾಂಡ್ ಏನಾಗಿದೆ ಅಂತಂದರೆ, ಇವತ್ತು ಜಾಗತಿಕ ತಾಪಮಾನದಿಂದ ಇದ್ರ ಬಗ್ಗೆ ನಾವು ಈಗಾಗಲೇ ಒಂದು ಸಂಚಿಕೆ ಮಾಡಿದ್ವಿ,
ಜಾಗತಿಕ ತಾಪಮಾನದಿಂದ ಗ್ರೀನ್ಲ್ಯಾಂಡ್ನ ಹಿಮಗಡ್ಡೆಗಳೆಲ್ಲವೂ ಕೂಡ ಕರಗುತ್ತಾ ಇದೆ. ಯಾವುದು ಹಿಮಪರ್ವತ ಆಗಿತ್ತೋ ಅದರಲ್ಲಿ ಈಗ ಹೊಸ ಬಗೆಯ ಸಮುದ್ರ ಮಾರ್ಗಗಳು ಹುಟ್ಟುಕೊಳ್ತಾ ಇದ್ದಾವೆ. ಹಿಮಗಡ್ಡೆಗಳು ಕರಗ್ತಾ ಇರೋದರಿಂದ ಅಪರೂಪದ ರೇರ್ ಅರ್ತ್ ಮಿನರಲ್ಸ್, ಅಪರೂಪದ ಖನಿಜಗಳು, ಇವತ್ತು ಇಡೀ ಜಗತ್ತು ನಡೀತಿರೋದೇ ಲಿಥಿಯಂ ಇತ್ಯಾದಿ ಅಪರೂಪದ ಖನಿಜಗಳ ಮೂಲಕ, ಅದು ಕೂಡ ಈಗ ಹೊಸದಾಗಿ ದಕ್ತಾ ಇದೆ. ಹೀಗಾಗಿ ಗ್ರೀನ್ಲ್ಯಾಂಡ್ನ ನಾವು ವಶಪಡಿಸ್ಕೊತೀವಿ. ಕೆನಡಾನ ಅಮೇರಿಕಾದ 41ನೇ ರಾಷ್ಟ್ರ ಮಾಡ್ತೀನಿ, ಕೆನಡಾನ ಬಗ್ಗಬಿಡ್ತೀನಿ. ಮೆಕ್ಸಿಕೋ ಸ್ಟ್ರೈಟ್ ಅಂತೇನಿದೆ ಅದನ್ನು ಅಮೇರಿಕಾ ಸ್ಟ್ರೈಟ್ ಅಂತ ಮಾಡ್ತೀವಿ. ಪನಾಮಾ ಕಾಲುವೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೀನಿ. ಅಂದರೆ ಒಟ್ಟಾರೆ ಅಧಿಕಾರಕ್ಕೆ ಬಂದಂಥ ಮೊದಲ 2 ತಿಂಗಳು ಶಾಂತಿಗಿಂತ ಯುದ್ಧದ ಜಪ ಮಾಡಿದ್ದೇ ಜಾಸ್ತಿ. ಹೆಚ್ಚು ಕಡಿಮೆ ಮಾರ್ಚ್ ತನಕ ಟ್ರಂಪ್ ಅವರ ಬಾಯಿನಲ್ಲಿ ನೊಬೆಲ್ ಶಾಂತಿಯ ವಿಷಯದ ಬಗ್ಗೆನೋ ಶಾಂತಿ ಅನ್ನೋ ಪದವೂ ಕೂಡ ಬರಲಿಲ್ಲ. ಅದಾದ ನಂತರದಲ್ಲಿ, ಯಾಕಂದರೆ ಅಷ್ಟೊತ್ತಿಗಾಗಲೇ ಜನವರಿ 19ಕ್ಕೆ ಪ್ಯಾಲೆಸ್ತೈನ್ನಲ್ಲಿ ಇವತ್ತೇನು ಸೀಸ್ ಫೈರ್ ಕದನ ವಿರಾಮ ಅಂತ ಹೇಳ್ತಿದ್ವಿ, ಅದೇ ಥರದ ಕದನ ವಿರಾಮ ಇವರು ಅಧಿಕಾರಕ್ಕೆ ಏರುವಕ್ಕೆ ಮುಂಚೆ ಜನವರಿ 19ನೇ ತಾರೀಕು ಇಸ್ರೇಲ್ಗೂ ಹಮಾಸ್ಗೂ ಒಂದು ಒಪ್ಪಂದ ಏರ್ಪಟ್ಟಿತ್ತು. ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. 3 ಹಂತದ ಒಪ್ಪಂದ ಅಂತಾಗಿತ್ತು. ಮೊದಲನೇ ಹಂತದಲ್ಲಿ ಪ್ಯಾಲೆಸ್ತೈನ್ನಲ್ಲಿ ಇರುವ ಸೆರೆಯಾಳುಗಳು ಹಾಗೂ ಹಮಾಸ್ ಇಟ್ಟುಕೊಂಡಿರುವ ಒತ್ತೆಯಾಳುಗಳ ಬಿಡುಗಡೆ ಆಯಿತು. ಅದಾದ ನಂತರದಲ್ಲಿ 2ನೇ ಹಂತಕ್ಕೆ ಅದು ಹೋಗಲೇ ಇಲ್ಲ. ಯಾಕಂದರೆ ಅದಕ್ಕೆ ಅಮೇರಿಕವೂ ಇಂಟ್ರೆಸ್ಟ್ ಇರಲಿಲ್ಲ ಹಾಗೂ ಇಸ್ರೇಲ್ಗೂ ಇಂಟ್ರೆಸ್ಟ್ ಇರಲಿಲ್ಲ. ಮಾರ್ಚ್ ನಂತರ ಇನ್ನೂ ತೀವ್ರವಾದಂಥ ದಾಳಿ ಇಸ್ರೇಲು ಗಾಜಾ ಮೇಲೆ ಪ್ರಾರಂಭಿಸ್ತು. ಅದಕ್ಕೆ ಅಮೇರಿಕ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿತು. ಹೀಗಾಗಿ ಹೆಚ್ಚು ಕಡಿಮೆ ಇವರು ಅಧಿಕಾರ ವಹಿಸಿಕೊಂಡ ಜನವರಿ 20ರ ನಂತರದಲ್ಲೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿ ಎನ್ನುವುದರ ಬಗ್ಗೆ ವಿಶೇಷ ಗಮನ ಹರಿಸಿಯೇ ಇರಲಿಲ್ಲ. ಮಾರ್ಚ್ ಏಪ್ರಿಲ್ನಲ್ಲಿ ಫಸ್ಟು ನೊಬೆಲ್ ಶಾಂತಿಗೆ ನನಗಿಂತ ಯಾರು ಅರ್ಹರಿರ್ತಾರೆ ಅನ್ನೋದೊಂದು ಬಂತು. ಜೂನ್ ಜುಲೈನಲ್ಲಿ ನೇತನ್ಯಾಹು ಇಸ್ರೇಲ್ನ ಪ್ರಧಾನಮಂತ್ರಿ ನಾನು ಇವರನ್ನು ನಾಮನಿರ್ದೇಶನ ಮಾಡ್ತೀನಿ ಟ್ರಂಪ್ ಅವ್ರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅಂತಂದರು. ಅದಾದಮೇಲೆ ಆಪರೇಷನ್ ಸಿಂಧೂರ ಆದಮೇಲೆ ಪಾಕಿಸ್ತಾನದ ಅಧ್ಯಕ್ಷ ಜರ್ದಾರಿ ನಾನು ಕೂಡ ನಾಮಿನೇಟ್ ಮಾಡ್ತೀವಿ ಅಂತಂದರು. ಅಷ್ಟೊತ್ತಿಗಾಗಲೇ ಮೇ ತಿಂಗಳೆಲ್ಲ ಕಳೆದೋಗಿತ್ತು. ಸೊ ಜನವರಿ 31ರ ಗಡುವೇನಿತ್ತು ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡೋದು, ಅದು ಮುಗಿದೋಗಿತ್ತು. ಇವತ್ತು ಮಚಾಡೋ ಅವರು ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಂಡಾದ್ಮೇಲೆ ತನಗೆ ಫೋನ್ ಮಾಡಿದರು ಅಂತಂದ್ಬಿಟ್ಟು ಅವರೇನೊಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು. ಅದರಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಟ್ರಂಪ್ ಅವರು. ಪ್ರಾಯಶಃ ಈ ಸತಿ ಅವರು ನೊಬೆಲ್ ಶಾಂತಿ ಪ್ರಶಸ್ತಿ ಕೊಟ್ಟಿರೋದು 2024ರ ಸಾಲಿಗೆ. ನನ್ನ ಸಾಧನೆಗಳೆಲ್ಲ ನಾನು ಅಧ್ಯಕ್ಷನಾಗಿ 2025ರ ನಂತರ ಮಾಡಿರೋದು, 2025ರ ಜನವರಿಯ ನಂತರ. ಹೀಗಾಗಿ ಅದರ ಬಗ್ಗೆ ಆಕ್ಷೇಪಣೆ ಏನಿಲ್ಲ. ನಾನು ಲಕ್ಷಾಂತರ ಜೀವಗಳನ್ನು ಉಳಿಸಿದ್ದೀನಿ. 2026ಕ್ಕೆ ನನಗೆ ಬರಬೇಕು, ನನಗಲ್ದಿರ ಯಾರಿಗೆ ಕೊಡ್ತಾರೆ ಅಂತೇಳಿ. ಸೊ ಹೀಗಾಗಿ ಪ್ರಗತಿಪರ ಸ್ನೇಹಿತರು ಕೆಲವರು ಏನು ನೊಬೆಲ್ ಪ್ರತಿಷ್ಠಾನ ತನ್ನ ಬೆನ್ನು ಮೂಳೆ ಗಟ್ಟಿಯಾಗಿ ಇಟ್ಟುಕೊಂಡಿದೆ, ಎಷ್ಟೇ ಒತ್ತಡ ಬಂದರೂ ಕೂಡ ಟ್ರಂಪ್ಗೆ ಕೊಡಲಿಲ್ಲ, ಟ್ರಂಪ್ಗೆ ಕೊಡದಿರ ಅವರು ತಮ್ಮ ಒಂದು ತತ್ವ ನಿಯಮಗಳಿಗೆ ಬದ್ಧರಾಗಿದ್ದಾರೆ ಅಂತಂದರು. ಇದರಲ್ಲಿ ತತ್ವದ ವಿಷಯ ಇಲ್ಲ, ತಾಂತ್ರಿಕ ವಿಷಯ ಮಾತ್ರ ಇದೆ. ಯಾಕಂತಂದರೆ ಈ ಥರ ನರಮೇಧ ಮಾಡುವಂಥವ್ರಿಗೆ, ಜಗತ್ತಿನಾದ್ಯಂತ ಅರಾಜಕತೆ, ಅಶಾಂತಿ, ಹಿಂಸಾಚಾರ ಮಾಡುವಂತಹ ಜಗತ್ತಿನ ಶಕ್ತಿಶಾಲಿ ಅಮೇರಿಕಾದ ಅಧ್ಯಕ್ಷರುಗಳಿಗೆ ಅಥವಾ ಅದರ ಇತ್ಯಾದಿ ಇನ್ನಿತರ ಅಧಿಕಾರಿಗಳಿಗೆ ನೊಬೆಲ್ ಶಾಂತಿ ಪ್ರತಿಷ್ಠಾನ ಯಾವತ್ತೂ ಕೂಡ ಪ್ರಶಸ್ತಿ ಕೊಟ್ಟಿಲ್ಲ ಅಂತೇನು ಹೇಳಿಲ್ಲ, ಕೊಟ್ಟಿದ್ದಾರೆ. ಉದಾಹರಣೆಗೆ ಅಮೇರಿಕಾದ 4 ಅಧ್ಯಕ್ಷರಿಗೆ, ಅದು ಥಿಯೋಡೋರ್ ರೂಸ್ವೆಲ್ಟ್ 1909ರಲ್ಲಿ, ಅದಾದ ನಂತರದಲ್ಲಿ ವುಡ್ರೋ ವಿಲ್ಸನ್, ಅದಾದ ಮೇಲೆ ಜಿಮ್ಮಿ ಕಾರ್ಟರ್ ಹಾಗೂ ಇತ್ತೀಚೆಗೆ ಬರಾಕ್ ಒಬಾಮಾ, 4 ಅಧ್ಯಕ್ಷರುಗಳಿಗೆ ಕೊಟ್ಟಿದ್ದಾರೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಹೆನ್ರಿ ಕಿಸಿಂಜರ್ ಅನ್ನುವಂತಹ ಅಮೇರಿಕಾದ ಅತ್ಯಂತ ಪರಮ ಕಿರಾತಕ ಬಡ ರಾಷ್ಟ್ರಗಳನ್ನು ಸುಲಿಗೆಗೈದ, ಸುಟ್ಟು ಹಾಕಿದ, ಅಧ್ಯಕ್ಷರುಗಳನ್ನು ಪದಚ್ಯುತಗೊಳಿಸಿದ, ಅವ್ರನ್ನ ಕಿಡ್ನ್ಯಾಪ್ಗಳನ್ನು ಮಾಡಿದ, ಕೊಂದು ಹಾಕಿದ ಅಂತಾರಾಷ್ಟ್ರೀಯ ಅಮೇರಿಕನ್ ಕ್ರಿಮಿನಲ್ ಹೆನ್ರಿ ಕಿಸಿಂಜರ್ ಅನ್ನೋ ಆತನಿಗೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಹೀಗಾಗಿ ತಾತ್ವಿಕವಾಗಿ ನೊಬೆಲ್ ಶಾಂತಿ ಪ್ರತಿಷ್ಠಾನಕ್ಕೆ ಟ್ರಂಪ್ ಅವ್ರಿಗೆ ಕೊಡಬಾರದು ಅಂತ ಅಂದ್ಬಿಟ್ಟು ಯಾವುದೇ ರಾಜಕೀಯವಾದಂಥ ಆಕ್ಷೇಪಣೆಗಳಿರಲಿಲ್ಲ. ಇದು ಕೇವಲ ತಾಂತ್ರಿಕವಾದಂಥ ವಿಷಯ ಅಷ್ಟೇ. ಹೀಗಾಗಿ 2026ರ ಸಾಲಿಗೆ ಅಷ್ಟೊತ್ತಿಗಾಗಲೇ ಈಗ ಅವರೇ ಹೇಳ್ಕೊಂಡಿದ್ದಾರೆ 7 ಯುದ್ಧ ಅಂತೇಳಿ. ಆನಂತರ 2026ರ ಜನವರಿ ಅಷ್ಟೊತ್ತಿಗೆ ಅದೊಂದು 8-10 ಯುದ್ಧಗಳು ಕೂಡ ಆಗ್ಬೋದು. ಇರೋ ಯುದ್ಧ, ನಡೆದಿರೋ ಯುದ್ಧ, ನಡೆದಿರೋ ಯುದ್ಧ, ಆಗದೇ ಇರೋ ಯುದ್ಧ, ಇವುಗಳೆಲ್ಲವೂ ಕೂಡ ನಾನೇ ನಿಲ್ಲಿಸಿದ್ದು ಅಂತಲೂ ಕೂಡ ಹೇಳ್ಬೋದು ಅವರು. ಹೀಗಾಗಿ ಆಗ ಅವರು
ಅದಕ್ಕೆ ಅರ್ಹರಾಗ್ತಾರೆ. ಹೀಗಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಟ್ರಂಪ್ ಅವರಿಗೆ ಸಿಗಲಿಲ್ಲ ಅನ್ನುವಂಥದ್ದು ಯಾವುದೇ ಬಗೆಯ ವಿಶೇಷ ಉತ್ಸಾಹಗಳಿಗೆ ಕಾರಣವಾಗುವಂತಹ ಸಂದರ್ಭ ಅಲ್ಲ. ಕೇವಲ ತಾಂತ್ರಿಕ ಕಾರಣಗಳಿಗಾಗಿ ಮಾತ್ರ ನಿರಾಕರಿಸಲಾಗಿದೆ. ಹಾಗೂ ಟ್ರಂಪ್ನಷ್ಟೇ ಜಗದ್ರೋಹಿಗಳಾಗಿರುವ, ಶಾಂತಿದ್ರೋಹಿಗಳಾಗಿರುವ, ಜಗತ್ತಿನ ಇಡೀ ಶಾಂತಿಯನ್ನು ಭಂಗ ಮಾಡಿ ಬಡ ರಾಷ್ಟ್ರಗಳನ್ನು ಸುಲಿಗೆ ಮಾಡುವಂತಹ ಅಮೇರಿಕಾದ ಅಧ್ಯಕ್ಷರುಗಳಿಗೆ, ಇತರ ರಾಜಕಾರಣಿಗಳಿಗೆ ಇದೇ ನೊಬೆಲ್ ಶಾಂತಿ ಪ್ರತಿಷ್ಠಾನ ಶಾಂತಿ ಪ್ರಶಸ್ತಿಯನ್ನು ಕೊಟ್ಟಿದೆ. ಎರಡನೇದಾಗಿ ಟ್ರಂಪ್ ಅವರು ಪದೇ ಪದೇ ಹೇಳ್ತಿರೋದೇನಪ್ಪ ಅಂತಂದರೆ, ನಾನು ಅಧಿಕಾರಕ್ಕೆ ಬಂದ ಮೇಲೆ 7 ತಿಂಗಳಲ್ಲಿ 7 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ. ತಮ್ಮ ಪರದೆಯ ಮೇಲೆ ಅವರು ಹೇಳ್ಕೊಡುವಂತಹ ಹೆಗ್ಗಳಿಕೆ ಬರುತ್ತೆ, ತಾವು ನೋಡ್ಬೋದು. ದಿ ಪ್ರೆಸಿಡೆಂಟ್ ಆಫ್ ಪೀಸ್, ಶಾಂತಿಯ ಅಧ್ಯಕ್ಷ, ಶಾಂತಿದೂತ ಅಧ್ಯಕ್ಷ. 7 ವಾರ್ಸ್ ಎಂಡೆಡ್ ಇನ್ 7 ಮಂತ್ಸ್. 7 ತಿಂಗಳಲ್ಲಿ 7 ಯುದ್ಧಗಳನ್ನು ನಿಲ್ಲಿಸಿದ ಶಾಂತಿವೀರ, ಶಾಂತಿದೂತ ಅಂತೆಲ್ಲ ತಮ್ಮನ್ನು ತಾವು ಹೇಳ್ಕೊತಾರೆ. ಯಾವ್ಯಾವ ಯುದ್ಧಗಳನ್ನು ನಿಲ್ಲಿಸಿದ್ದಾರೆ ಅನ್ನೋ ಒಂದು ಪಟ್ಟಿ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಕಾಂಬೋಡಿಯಾ ಮತ್ತು ಥೈಲ್ಯಾಂಡು, ಈ ಥರದ 7 ಯುದ್ಧಗಳಿದ್ದಾವೆ. ಇದರಲ್ಲಿ ಈ 7 ಉದಾಹರಣೆಗಳಲ್ಲಿ 2 ಯುದ್ಧಗಳು ನಡೆದೇ ಇಲ್ಲ. ಸುಮಾರು ಇನ್ನು 3 ಯುದ್ಧಗಳು ನಿಂತೇ ಇಲ್ಲ. ಇನ್ನೆರಡು ಯುದ್ಧಗಳ ವಿಷಯದಲ್ಲಿ ಟ್ರಂಪ್ ಅವರು ಸಂಬಂಧಪಟ್ಟವ್ರನ್ನ ಕರೆಸಿ ವೈಟ್ ಹೌಸಲ್ಲಿ ಮಾತಾಡಿದ್ದು ನಿಜ. ಆದರೆ ಒಂದು ಯುದ್ಧದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದು ನಿಜ. ಆದರೆ ಯಾವ ಒಪ್ಪಂದವೂ ಜಾರಿಯಿಲ್ಲ, ಅದು ಯುದ್ಧ ಜಾರಿಯಲ್ಲಿದೆ. ಉದಾಹರಣೆಗೆ ನೋಡೋಣ. ಅವ್ರು ಹೇಳುವಂತಹ 7 ಯುದ್ಧಗಳು ಯಾವುದು? ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್. ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವೆ ಒಂದು ಗಡಿ ಪ್ರದೇಶದಲ್ಲಿರುವ ಗುಡಿ ಪ್ರದೇಶದ ಬಗ್ಗೆ ಒಂದು ವಿವಾದ ಇದೆ, ಗಡಿ ವಿವಾದ. ಆದರೆ ಈ ಗಡಿ ವಿವಾದದಲ್ಲಿ ಯಾರೂ ಬಾಂಬ್ಗಳು ಹಾಕ್ಕೊಂಡಿಲ್ಲ, ಯುದ್ಧದ ಸ್ವರೂಪ ಅದು ಪಡ್ಕೊಂಡಿಲ್ಲ, ಮತ್ತು ಇದುವರೆಗೂ ಕೂಡ ವಿವಾದವೂ ಕೂಡ ನಡೆದಿಲ್ಲ. ಎರಡನೇದು ಕೊಸವೋ ಮತ್ತು ಸರ್ಬಿಯಾ. ಕೊಸವೋ ಮತ್ತು ಸರ್ಬಿಯಾ ನಡುವೆ ಒಂದು ಸಂಘರ್ಷ ಇದೆ. ಆದರೆ ಆ ಸಂಘರ್ಷ ಯುದ್ಧದ ಸ್ವರೂಪವನ್ನು ತೆಗೆದುಕೊಂಡಿಲ್ಲ. ಕದನ ವಿರಾಮವನ್ನು ಘೋಷಿಸಿ ಶಾಂತಿಯನ್ನು ಘೋಷಣೆ ಮಾಡುವ ಹಂತಕ್ಕೆ ಟ್ರಂಪ್ ಅವರು ಬರುವುದಕ್ಕೆ ಮುಂಚೆಯೇ ಅದು ಇನ್ನೊಂದು ಹಂತಕ್ಕೆ ಹೋಗಾಗಿತ್ತು. ಹೀಗಾಗಿ ಈಗಲೂ ಕೂಡ ವಿವಾದವಿದೆ, ಆದರೆ ಯುದ್ಧವಿಲ್ಲ. ಹೀಗಾಗಿ ಟ್ರಂಪ್ ಅವರು ನಿಲ್ಲಿಸಿದೆ ಅಂತೇನು ಹೇಳ್ತಾರೆ, ಅದಕ್ಕೆ ಅರ್ಥವೇ ಇಲ್ಲ. ಎರಡನೇದು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ರವಾಂಡ. ಇವೆರಡುಗಳ ನಡುವೆ ಯುದ್ಧ ನಡೀತಿರೋದು ನಿಜ. ಕಾಂಗೋವನ್ನು ಗಡಿ ಪ್ರದೇಶದಲ್ಲಿ ಭೂಭಾಗಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವಿಸ್ತರಣವಾದಿ ಯುದ್ಧಗಳನ್ನು ಇಬ್ಬರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಎರಡೂ ದೇಶಗಳನ್ನು ವೈಟ್ ಹೌಸ್ಗೆ ಕರೆಸಿದ್ದು ನಿಜ. ಆ ಎರಡೂ ದೇಶಗಳ ನಡುವೆ ಒಂದು ವೈಟ್ ಹೌಸಲ್ಲಿ ಒಪ್ಪಂದ ಆಗಿದ್ದು ನಿಜ, ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ. ಆದರೆ ಇದರಲ್ಲಿ ಕಾಂಗೋಗೆ ಸೇರಿದಂಥ M23 ಎನ್ನುವಂತಹ ಒಂದು ಮುಖ್ಯವಾದಂಥ ತೀವ್ರಗಾಮಿ ಸಂಘಟನೆ, ವಿಶ್ವಸಂಸ್ಥೆಯ ಪ್ರಕಾರ ಹಲವಾರು ರುವಾಂಡನರ ಕೊಲೆ ಕಗ್ಗೊಲೆಗಳಿಗೆ ಕಾರಣವಾದಂಥ ಸಂಘಟನೆ, ಈ ಒಪ್ಪಂದದಲ್ಲಿ ಭಾಗವಹಿಸಲೇ ಇಲ್ಲ. ಅಂದರೆ ಯಾರು ಬಂದು ಸಹಿ ಹಾಕಬೇಕಾಗಿತ್ತು ಒಪ್ಪಂದಕ್ಕೆ, ಅವ್ರು ಬರಲೇ ಇಲ್ಲ. ಯಾರು ಸಿಕ್ಕರೋ ಅವ್ರನ್ನ ಕರ್ಕೊಂಬಂದರು, ಅವ್ರ ಕೈ ಸಹಿ ಹಾಕ್ಸಿದ್ರು. ಹೀಗಾಗಿ ಯುದ್ಧ ನಿಲ್ಲುತ್ತಾ? ಯುದ್ಧ, ಸಂಘರ್ಷ, ಹಿಂಸಾಚಾರ ಮುಂದುವರೆದಿದೆ. ಆದರೆ ಶಾಂತಿ ಸ್ಥಾಪಿಸ್ಬಿಟ್ಟೆ ಅಂತೇಳಿ ಟ್ರಂಪ್ ಅವರು ಅವ್ರ ಅಕೌಂಟ್ಗೆ ಇನ್ನೊಂದು ಹೆಸರನ್ನು ಸೇರಿಸ್ಕೊಂಡ್ರು. ಪಾಕಿಸ್ತಾನ ಮತ್ತು ಭಾರತ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧವನ್ನು ನಿಲ್ಲಿಸಿದ್ಯಾರು ಅಂತ ಮೋದಿನೇ ಕೇಳಬೇಕು. ಇದುವರ ತನಕ ನರೇಂದ್ರ ಮೋದಿಯವರು ಅಮೇರಿಕಾದ ಮಧ್ಯಸ್ಥಿಕೆಯಿಂದ ಯುದ್ಧ ನಿಲ್ತು ಅಂತ ಹೇಳಿಲ್ಲ. ಬದಲಿಗೆ ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಅಮೇರಿಕಾದ ಒತ್ತಡಕ್ಕೆ ಮಣಿದು ಯುದ್ಧ ನಿಂತದ್ದಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಕಿಸ್ತಾನ ಇಲ್ಲ, ಅಮೇರಿಕಾದ ಮಧ್ಯಪ್ರವೇಶದಿಂದಲೇ ಯುದ್ಧ ನಿಂತಿತ್ತು ಅಂತ ಹೇಳ್ತಿದ್ದಾರೆ. ಭಾರತ ಹೇಳಿರೋದೇನು? ಯುದ್ಧ ನಿಂತಿಲ್ಲ, ಇದು ಕೇವಲ ಪಾಸ್, ಸಣ್ಣ ವಿರಾಮ ಅಷ್ಟೇ ಅಂತಂದ್ಬಿಟ್ಟು ಭಾರತದ ರಕ್ಷಣಾ ಪಡೆಗಳೇ ಹೇಳ್ತಾ ಇದ್ದಾವೆ. ಹಂಗಾದ ಮೇಲೆ ಎಲ್ಲಿ ಯುದ್ಧ ನಿಲ್ತು? ಯುದ್ಧ ನಿಲ್ಲೋದಕ್ಕೆ ಪ್ರಧಾನವಾದ ಕಾರಣಗಳು ಭಾರತ ತನ್ನ ವಾಯುಪಡೆಯ ಮುಕುಟಮಣಿ ಅಂತ ಭಾವಿಸಿದ್ದಂಥ ರಫೇಲ್ ಯುದ್ಧ ವಿಮಾನಗಳನ್ನು ಚೈನಾದ ಸಹಾಯದೊಂದಿಗೆ, ಚೈನಾದ ತಂತ್ರ, ರಣತಂತ್ರ ಮತ್ತು ಯುದ್ಧ ಸಾಧನಗಳಿಂದ ಸಹಾಯದೊಂದಿಗೆ ಪಾಕಿಸ್ತಾನ ಹೊಡೆದುರುಳಿಸಿದ ಕಾರಣ ಅನ್ನೋದನ್ನು ಇವತ್ತು ಪಾಶ್ಚಿಮಾತ್ಯದಲ್ಲಿ ಎಲ್ಲ ಪತ್ರಿಕೆಗಳು ಬರ್ಕೊಳ್ತಿದ್ದಾವೆ.
ಭಾರತ ಒಂದನ್ನು ಬಿಟ್ಟು ಇಡೀ ಜಗತ್ತು ಅದೇ ಕಾರಣ ಅಂತ ಒಪ್ಪುತ್ತೆ. ಯಾಕಂದರೆ ಭಾರತ ಆಪರೇಷನ್ ಸಿಂಧೂರವನ್ನು ಮಿಸ್ಕ್ಯಾಲ್ಕುಲೇಟ್ ಮಾಡಿತ್ತು. ಅದು ಪಾಕಿಸ್ತಾನದ ವಿರುದ್ಧ ಮಾತ್ರ ಯುದ್ಧ ಮಾಡ್ತಿದ್ದೀನಿ ನಾನು ಅಂತ ಅಂದ್ಕೊಂಡಿತ್ತು. ಆದರೆ ನಿಜಕ್ಕೂ ಯುದ್ಧ ನಡೆದದ್ದು ಚೀನಾ ಬೆಂಬಲಿತ ಪಾಕಿಸ್ತಾನದ ವಿರುದ್ಧ. ಚೀನಾ ಶಸ್ತ್ರಾಸ್ತ್ರಗಳಲ್ಲಿ, ರಣತಂತ್ರದಲ್ಲಿ ಹಾಗೂ ಆಧುನಿಕ ಯುದ್ಧದ ಆಯಾಮಗಳಲ್ಲಿ ಭಾರತಕ್ಕಿಂತ 10 ಪಟ್ಟು ಮುಂದಿದೆ ಅನ್ನೋದನ್ನು ಸಾಕ್ಷಾತ್ ನರೇಂದ್ರ ಮೋದಿ, ವಿದೇಶಾಂಗ ಮಂತ್ರಿಯಾದಂಥ ಜೈಶಂಕರ್ ಎಲ್ಲರೂ ಕೂಡ ಒಪ್ಕೋತಾರೆ. ಯಾವಾಗ ತಾವು ಎದುರಿಸ್ತಿರೋದು ಪಾಕಿಸ್ತಾನದ ಮುಸುಕಿನಲ್ಲಿರುವ ಚೈನಾ ಅಂತ ಗೊತ್ತಾಯಿತು, ಆ ಒತ್ತಡದಿಂದಲೂ ಕೂಡ ಕೂಡಲೇ ಯಾರು ಹೇಳಲಿಲ್ಲ ಕೇಳಲಿಲ್ಲ ಅಂದರೂ ಕೂಡ ನಾವು ಏಕಪಕ್ಷೀಯವಾಗಿ ಕದನ ವಿರಾಮ ಮಾಡಿದ್ವು ಅನ್ನೋ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಅವೆಲ್ಲ ಬಿಟ್ಟಾಕ್ಬಿಡೋಣ. ವಿಷಯ ಏನಪ್ಪ ಅಂದರೆ, ಈ ಯುದ್ಧವನ್ನು ನಿಲ್ಲಿಸಿದ್ದು ಟ್ರಂಪ್ ಅಂತೂ ಅಲ್ಲ ಅಂತ ಮೋದಿನೇ ಹೇಳ್ತಿದ್ದಾರೆ. ಈಗ ಟ್ರಂಪೇ ಮಾಡಿದ್ದು ಅಂತಂದ್ರೆ ನಾವು ಮೋದಿ ವಿರುದ್ಧ ಮಾತಾಡ್ದಂಗೆ ಆಗಿಬಿಡುತ್ತೆ. 5ನೇದು ಇಸ್ರೇಲ್ ಮತ್ತು ಇರಾನ್. ಇದು ಎಂಥ ಹಾಸ್ಯಾಸ್ಪದವಾದಂಥ ಸಂಗತಿ ಎಂದರೆ, ಜೂನ್ ತಿಂಗಳಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಏನು 12 ದಿನಗಳ ಯುದ್ಧ ನಡೀತು, ಅದರ ಬಗ್ಗೆನೂ ಕೂಡ ನಾವೊಂದು ಸಂಚಿಕೆಯನ್ನು ಮಾಡಿದ್ವಿ, ತಾವು ನೋಡಿರ್ಬೋದು. ಇಸ್ರೇಲ್ಗೆ ಇರಾನ್ ಮೇಲೆ ಯುದ್ಧ ಮಾಡುವಂತಹ ತಾಕತ್ತು, ಧೈರ್ಯ, ಅಂತಾರಾಷ್ಟ್ರೀಯವಾದಂಥ ಒತ್ತಡವಿಲ್ಲದಂತೆ ಮಾಡುವಂತಹ ಒಂದು ರಾಜಕೀಯ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದೇ ಅಮೇರಿಕ, ಟ್ರಂಪ್ನ ಅಮೇರಿಕ. ಅಮೇರಿಕ ಗ್ರೀನ್ ಲೈಟ್ ಕೊಟ್ಟ ಮೇಲೇ ಇಸ್ರೇಲು ಇರಾನ್ ಮೇಲೆ ಬಾಂಬ್ ಹಾಕಕ್ಕೆ ಶುರು ಮಾಡ್ತು. ಹಾಗೂ ಇರಾನನ್ನು ಹೆದರಿಸುವುದಕ್ಕೆ ಸಾಕ್ಷಾತ್ ಅಮೇರಿಕವೇ ಇಸ್ರೇಲ್ನ ಪರವಾಗಿ ಇರಾನ್ ಮೇಲೆ ಅತಿ ದೊಡ್ಡ ಒಂದು ವಾಯು ಬಾಂಬನ್ನು ಹಾಕಿತ್ತು. ತಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಓದಿರ್ತೀರಿ. ಆದರೂ ಇರಾನ್ ಅಲ್ಲಾಡಲಿಲ್ಲ. ಅನಿವಾರ್ಯವಾಗಿ ಅವಾಗ ಕದನ ವಿರಾಮ ಆಗಲೇಬೇಕಾಗಿ ಬಂತು. ಯಾಕಂದರೆ ಇರಾನ್ ಅಂತಂದರೆ ಅದು ಬೇರೆ ಸೂಡಾನ್ ಅಲ್ಲ, ಅಥವಾ ಬೇರೆ ಯಾವುದೋ ಇಸ್ರೇಲ್ನ ನೆರೆಹೊರೆ ದೇಶ ಅಲ್ಲ. ಇರಾನ್ ಅನ್ನುವಂಥದ್ದು ಒಂದು, ಅಥವಾ ಅದು ಹಮಾಸ್ ಅಂತ ಒಂದು ಪ್ರಭುತ್ವವಿಲ್ಲದಂತಹ ಒಂದು ಪ್ರತಿರೋಧ ಸಂಘಟನೆಯೂ ಅಲ್ಲ. ಅದೊಂದು ಸರ್ಕಾರ, ಪುರಾತನ ನಾಗರಿಕತೆ ಹೊಂದಿರುವಂತಹ ಒಂದು ದೇಶ. ಇಡೀ ದೇಶ ವಿದೇಶದವ್ರು ದಾಳಿ ಮಾಡಿದಾಗ ಎಲ್ಲ ಒಂದಾಗ್ತಾರೆ. ಇವೆಲ್ಲವೂ ಕೂಡ ಇರಾನ್ ಬಗ್ಗೆ ತುಂಬ ತಪ್ಪು ಲೆಕ್ಕಾಚಾರವನ್ನು ಅಮೇರಿಕಾನೂ ಮಾಡ್ತು, ಇಸ್ರೇಲು ಮಾಡ್ತು. ಅದಕ್ಕೆ ಪೆಟ್ಟು ತಿಂದು ಮೂಲೆಗೆ ಸರಿದ್ರು. ಯಾಕಂದರೆ ಫಸ್ಟ್ ಟೈಮ್ ಇಸ್ರೇಲ್ನ ಟೆಲ್ ಅವೀವ್ ರಾಜಧಾನಿ ನಗರದ ಒಳಗಡೆ ಇರಾನಿನ ಬಾಂಬುಗಳು ಬಂದು ನುಚ್ಚು ನೂರು ಮಾಡ್ತು ಇಸ್ರೇಲ್ನ. ಇಸ್ರೇಲ್ ಅದಕ್ಕೆ ಮುಂಚೆ ತನ್ನ ಹತ್ರ ಐರೋನ್ ಡೋಮ್ ಅಂತೇಳಿ ಯಾವುದೇ ಕ್ಷಿಪಣಿಗಳನ್ನು ವ್ಯತಿರೇಕಿಸುವಂತಹ ಅದ್ಭುತವಾದಂಥ ಒಂದು ಸೈನಿಕ ಸಾಮರ್ಥ್ಯ ಇದೆ. ಇಸ್ರೇಲ್ ಅಭೇದ್ಯವಾದದ್ದು, ಅಗಮ್ಯವಾದದ್ದು, ಅಜೇಯವಾದದ್ದು ಅಂತೆಲ್ಲ ಹೇಳ್ಕೊಂಡಿದ್ರು. ಆ ಎಲ್ಲ ಹೇಳಿಕೆಗಳನ್ನು ನುಚ್ಚು ನೂರು ಮಾಡಿ ಇರಾನಿನ ಕ್ಷಿಪಣಿಗಳು ಎಂಥ ಸೂಪರ್ಸಾನಿಕ್ ಸ್ಪೀಡ್ಗಳಿಂದ ಬಂದು ನಾಶ ಮಾಡ್ತು ಅಂತಂದರೆ ಇಸ್ರೇಲು ಅದು ಕೂಡ ಹಿಂದೆ ಸರಿಬೇಕಾಗಿ ಬಂತು. ಅಲ್ಲಿ ಇಸ್ರೇಲ್ ಹಿಂದೆ ಸರಿದಿದ್ದಕ್ಕೆ ಕಾರಣ ಇರಾನಿನ ಪ್ರತಿರೋಧವೇ ವಿನಃ ಅಮೇರಿಕಾದ ಟ್ರಂಪ್ ಅಲ್ಲ. ಅಮೇರಿಕಾದ ಟ್ರಂಪು ಇಸ್ರೇಲ್ನ ಸಹಾಯದೊಂದಿಗೆ ಯುದ್ಧ ಮಾಡಿದ್ದು, ಯುದ್ಧ ನಿಲ್ಲಿಸಿದ್ದಲ್ಲ. ಇನ್ಫ್ಯಾಕ್ಟ್ ಇರಾನ್ ಮೇಲೆ ಯುದ್ಧದಲ್ಲಿ ಈ ರೀತಿ ಪ್ರತಿರೋಧ ಕಂಡು ಬಂದಾದ ಮೇಲೆ ಅದಾದ ಒಂದೇ ತಿಂಗಳಲ್ಲಿ ಟ್ರಂಪ್ ಅವರು ತಮ್ಮ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಂತ ಏನಿತ್ತು ಅದನ್ನು ಡಿಪಾರ್ಟ್ಮೆಂಟ್ ಆಫ್ ವಾರ್ ಅಂತಲೇ ಬದಲಾಯಿಸ್ಬಿಟ್ರು. ಯುದ್ಧ ಇಲಾಖೆ ಅಂತ. ಯುದ್ಧ ಇಲಾಖೆಯನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದಂಥ ಒಬ್ಬ ಅಧ್ಯಕ್ಷನ್ನ ಶಾಂತಿ ಪ್ರಶಸ್ತಿಯನ್ನು ನಾಮಿನೇಟ್ ಮಾಡುವಂಥದ್ದು ಎಷ್ಟು ಹಾಸ್ಯಾಸ್ಪದವಾದದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. 6ನೇದು ಈಜಿಪ್ಟ್ ಮತ್ತು ಇಥಿಯೋಪಿಯಾ. ಅವೆರಡು ದೇಶಗಳ ನಡುವೆ ನೈಲ್ ನದಿಗೆ ಸಂಬಂಧಪಟ್ಟಂತೆ ಒಂದು ವಿವಾದವಿದೆ. ಅಂತಾರಾಷ್ಟ್ರೀಯ ನದಿ ನೀರು ಹಂಚಿಕೆಯ ವಿವಾದ ಒಂದಿದೆ. ಆದರೆ ಆ ವಿವಾದ ಯಾವತ್ತೂ ಕೂಡ ಯುದ್ಧದ ಸ್ವರೂಪ ಪಡ್ಕೊಂಡಿಲ್ಲ. ಬಾಂಬ್ಗಳು ಹಾಕಕ್ಕೆ ಶುರು ಮಾಡಿದ್ರೆ ತಾನೇ ನೀವು ವೈಟ್ ಹೌಸ್ಗೆ ಕರೆಸ್ಬಿಟ್ಟು ಒಪ್ಪಂದ ಮಾಡೋದು. ಅದು ಯುದ್ಧ ಸ್ವರೂಪ ಪಡ್ಕೊಂಡಿಲ್ಲ. ಹೀಗಾಗಿ ಟ್ರಂಪ್ನ ಮಧ್ಯಪ್ರವೇಶದ ಅಗತ್ಯವೇ ಇರಲಿಲ್ಲ. ಅತಿ ಮುಖ್ಯವಾಗಿ ಆ ವಿವಾದ ಬಗೆಹರಿದೂ ಇಲ್ಲ ಇವತ್ತಿಗೂ ಕೂಡ. ಹೀಗಾಗಿ ಅದು ಕೂಡ ಸುಳ್ಳು. ಅಂತಿಮವಾಗಿ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್. ಈ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ನಲ್ಲಿ ಒಂದು ನಿರ್ದಿಷ್ಟ ಗಡಿ ಪ್ರದೇಶದ ಬಗ್ಗೆ ವಿವಾದವಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವೈಟ್ ಹೌಸಲ್ಲಿ ಇವೆರಡೂ ದೇಶಗಳ ನಡುವೆ ಒಪ್ಪಂದ ಮಾಡಿಸುವ ಪ್ರಯತ್ನ ಮಾಡಿದ ನಿಜ ಟ್ರಂಪ್ ಅವರು. ಆದರೆ ಆ ಒಪ್ಪಂದಕ್ಕೆ ಇಬ್ಬರೂ ಸಮ್ಮತಿ ಮಾಡಿಲ್ಲ. ಅದು ಆ ಸಂಘರ್ಷ ಮುಂದುವರೆದೇ ಇದೆ. ಎಲ್ಲಿಯ ತನಕ ಅಂತಂದರೆ ಇದೆಲ್ಲ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಸಂಗತಿಗಳಾಗಿ ಇವ್ರಿಗೆ ದೇಶದ ಹೆಸರು ಜ್ಞಾಪಕ ಇರೋದಿಲ್ಲ. ಟ್ರಂಪ್ಗೆ ತಾನೇ ನಿಲ್ಲಿಸಿದ್ದು ಅಂತ ಹೇಳ್ತಾರೆ. ಅರ್ಮೇನಿಯಾನ ಅವ್ರು ಮಾತಾಡ್ಬೇಕಾರಲ್ಲ ಅಲ್ಬೇನಿಯಾ ಅಂತ ಹೇಳ್ತಾರೆ. ಇದುವರೆಗೂ ಅಜರ್ಬೈಜಾನ್ ಅನ್ನುವ ದೇಶವನ್ನು ಅಜರ್ಬೈಜಾನ್ ಅಂತ ಕರೆದಿದ್ದೇ ಇಲ್ಲ ಅವರು ಪತ್ರಿಕಾಗೋಷ್ಠಿನಲ್ಲಿ. ಅಷ್ಟು ಅವರ ಮಟ್ಟಿಗೆ ಅದು ಕ್ಷುಲ್ಲಕವಾದಂಥ ದೇಶಗಳು.
ನೊಬೆಲ್ ಶಾಂತಿ ಪ್ರಶಸ್ತಿ ಬೇಕು ಅಂತೇಳಿ ಅದನ್ನು ಕ್ಲೈಮ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದೇ ಕಾರಣಕ್ಕೋಸ್ಕರನೇ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅಂತ ಏನಿಲ್ಲ ಅಂತಂದರು 2025 ಜೂನ್ನಿಂದ 2025 ಅಕ್ಟೋಬರ್ ತನಕ ಒಂದು 40ರಿಂದ 50 ಸತಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೇಳಿರ್ಬೋದು. ಅಂದರೆ ತನ್ನ ಪಟ್ಟಿನಲ್ಲಿ ತಾನೆಂಥ ಶಾಂತಿದೂತ ಅಂತ ತೋರಿಸಿಕೊಳ್ಳುವುದಕ್ಕೆ ಇಂಥ ದೊಡ್ಡ ಯುದ್ಧಗಳನ್ನು ನಿಲ್ಲಿಸಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಪಟ್ಟಿಯಲ್ಲಿ ಸೇರಿಸ್ಕೊತಾ ಹೋದರು. ಸ್ಪಷ್ಟವಾಗಿ ಇದು ನಡೀದೇ ಇರೋ ಯುದ್ಧ, ನಿಂತೋಗಿರೋ ಯುದ್ಧ, ಮುಂದುವರಿತಿರೋ ಯುದ್ಧ, ಈ 7 ದೇಶಗಳಲ್ಲಿ ಆ ಥರದ್ದಿದ್ದಾವೆ. ಇನ್ನು ಅಂತಿಮವಾಗಿ ನಾಳೆ ಅವರು 2026ಕ್ಕೆ ತಮ್ಮ ನಾಮನಿರ್ದೇಶನವಾದರೆ ಗಾಜಾದಲ್ಲಿ ಶಾಂತಿ ತಾನೇ ಸ್ಥಾಪನೆ ಮಾಡಿದ್ದು ಅಂತಲೂ ಕೂಡ ಹೇಳ್ಕೋಬೋದು. ಗಾಜಾದಲ್ಲಿ ಇದರ ಬಗ್ಗೆ ವಿವರವಾದಂಥ ಸಂಚಿಕೆ ನಂತರದಲ್ಲಿ ಮಾಡೋಣ. ಸುಮಾರು ಗೊತ್ತಿರೋ ಹಾಗೆಯೇ 67,000, ಅದಲ್ಲದಿರ ಸುಮಾರು 4 ಲಕ್ಷ ಜನ ಪ್ಯಾಲೆಸ್ತೈನರ ಕಗ್ಗೊಲೆ ಆಗಿದೆ. ಆ ಇಡೀ ಪ್ಯಾಲೆಸ್ತೈನರ ಕಗ್ಗೊಲೆಗೆ ಇಸ್ರೇಲ್ ಆ ಕಗ್ಗೊಲೆಯನ್ನು ನರಮೇಧವನ್ನು ಮಾಡುವುದಕ್ಕೆ ಶಕ್ತಿ ತುಂಬಿದ್ದೆ ಅಮೇರಿಕ. 1,73,000 ಕೋಟಿ ರೂಪಾಯಿಗಳು, ಡಾಲರ್ಗಳಲ್ಲಿ $21.4 ಬಿಲಿಯನ್ ಹಣ ಸಹಾಯ, ಶಸ್ತ್ರಾಸ್ತ್ರ ಸಹಾಯ ಎಲ್ಲ ಮಾಡಿದ್ದು ಸಾಕ್ಷಾತ್ ಅಮೇರಿಕನೇ. ಈಗ ನೊಬೆಲ್ ಶಾಂತಿ ಪ್ರಶಸ್ತಿಯ ದಿನಾಂಕ ಹತ್ತಿರ ಬರ್ತಿದ್ದಂಗೆ ತನ್ನ ರಾಯಭಾರಿಗಳನ್ನೆಲ್ಲ ಕರೆಸಿ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಆ ಕದನ ವಿರಾಮದ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಚರ್ಚೆ ಮಾಡೋಣ. ಆದರೆ ವಿಷಯ ಏನಪ್ಪ ಅಂತಂದರೆ 72 ಗಂಟೆಗಳ ಒಳಗಡೆ, ಸೋಮವಾರದಿಂದ ನಂತರದ 72 ಗಂಟೆ ಒಳಗಡೆ ಮೊದಲ ಹಂತದಲ್ಲಿ ಇಸ್ರೇಲ್ ಒತ್ತೆಯಾಳುಗಳನ್ನು ಹಮಾಸ್ ಬಿಡುಗಡೆ ಮಾಡಬೇಕು. ಸುಮಾರು 2,000 ಜನ ಪ್ಯಾಲೆಸ್ತೈನಿ ಸೆರೆಯಾಳುಗಳನ್ನು ಇಸ್ರೇಲ್ ಬಿಡುಗಡೆ ಮಾಡ್ಬೋದು. ಬಟ್ ಅದಾದ ನಂತರದಲ್ಲಿ, ನಾಳೆಯ ವಿಷಯ ಅಲ್ಲ, ನಾಡಿದ್ದಿನ ವಿಷಯ, ಬಿಡುಗಡೆ ಆದಮೇಲೆ ನಿಜಕ್ಕೂ ಕೂಡ ಇಸ್ರೇಲ್ ಹಿಂದೆ ಸರಿಯುತ್ತಾ, ಪ್ಯಾಲೆಸ್ತೈನರಿಗೆ ರಾಷ್ಟ್ರೀಯ ಸಾರ್ವಭೌಮತೆಯನ್ನು ಕೊಡುತ್ತಾ, ಈ ಯಾವುದೇ ಬಗೆಯಾದಂಥ ಖಾತರಿಗಳು, ಈ ವಿಷಯದ ಬಗ್ಗೆ ಖಾತರಿಗಳು ಟ್ರಂಪ್ನ ಶಾಂತಿ ಸೂತ್ರದಲ್ಲಿ ಇಲ್ಲವೇ ಇಲ್ಲ. ಇದು ಅವಸರವಾಗಿ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ರೂಪುಗೊಂಡಂಥ ಒಂದು ಶಾಂತಿ ಸೂತ್ರವ ಅನ್ನುವಂತಹ ಒಂದು ಸಹಜವಾದಂಥ ಅನುಮಾನ. ಮತ್ತು ಈಗ ಶಾಂತಿ ಪ್ರಶಸ್ತಿ ಬರಲಿಲ್ಲ ಅಂದರೆ ನಿಜಕ್ಕೂ ಕೂಡ ಟ್ರಂಪ್ಗೆ ಇದರ ಬಗ್ಗೆ ಆಸಕ್ತಿ ಇರುತ್ತಾ? ಗಾಜಾ ಕದನ ವಿರಾಮದ ಬಗ್ಗೆ ಇಸ್ರೇಲ್ ಏನು ಬೇಕಾದರೂ ಮಾಡಿದ್ರೆ ತನ್ನ ಪಾಡಿಗೆ ತಾನು ಕಣ್ಮುಚ್ಕೊಂಡು ಕೂತ್ಕೊಳ್ಳುತ್ತಾ? ಇವೆಲ್ಲವೂ ಇರೋ ಪ್ರಶ್ನೆ. ಇದು ಅಸಲು ವಿಷಯ. ಟ್ರಂಪ್ಗೆ ತಾಂತ್ರಿಕ ಕಾರಣಕ್ಕೆ ಸಿಕ್ಕಿಲ್ಲ, ರಾಜಕೀಯ ಕಾರಣಗಳಿಗಾಗಿ ನೊಬೆಲ್ ಶಾಂತಿ ಪ್ರತಿಷ್ಠಾನ ಕೊಡುತ್ತೆ. ಯಾಕಂದರೆ ಅದಕ್ಕೆ ಕೊಡಬಾರ್ದು ಅನ್ನುವಂತಹ ತಾತ್ವಿಕ ದೃಷ್ಟಿಕೋನದಲ್ಲಿ ಇರುವಂಥದ್ದು ನೊಬೆಲ್ ಶಾಂತಿ ಪ್ರತಿಷ್ಠಾನ ಅಲ್ಲವೇ ಅಲ್ಲ. ಇದನ್ನು ಯಾಕೆ ಹೇಳಬೇಕಾಗಿದೆ ಅಂತಂದರೆ, ಇವತ್ತು ನೊಬೆಲ್ ಶಾಂತಿ ಪ್ರಶಸ್ತಿ ಮೋದಿಗೆ ಸಿಕ್ಕಿಲ್ಲ, ಆದರೆ ವೆನಿಜುಲಾದ ವಿರೋಧ ಪಕ್ಷದ ನಾಯಕಿಯಾಗಿರುವಂತಹ ಮಾರಿಯಾ ಕೊರಿನೋ ಮಚಾಡೋ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಸಿಕ್ಕಿದೆ. ಇವರು ನಿಜಕ್ಕೂ ಕೂಡ ಶಾಂತಿ ದೂತರ. ಇವ್ರುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನೊಬೆಲ್ ಶಾಂತಿ ಪ್ರಶಸ್ತಿಯ ಅಸಲಿ ಮೌಲ್ಯ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ವೆನಿಜುಲಾ ತಮಗೆ ಕಳೆದ 10-20 ವರ್ಷಗಳ ಹಿಂದಿನ ಇತಿಹಾಸಗಳು ನಿಮಗೆ ಗೊತ್ತಿದ್ದರೆ, 2000 ನಂತರದಲ್ಲಿ ಇಡೀ ಲ್ಯಾಟಿನ್ ಅಮೇರಿಕಾದಲ್ಲಿ, ವಿಶೇಷವಾಗಿ ದಕ್ಷಿಣ ಅಮೇರಿಕಾದ ವೆನಿಜುಲಾ, ಬೊಲಿವಿಯಾ, ಬ್ರೆಜಿಲ್, ಉರುಗ್ವೆ, ಪೆರುಗ್ವೆ, ಈ ಎಲ್ಲ ದೇಶಗಳಲ್ಲಿ ಅಮೇರಿಕಾದ ನೇತೃತ್ವದಲ್ಲಿ ಏನು ಈ ದೇಶಗಳ ಒಟ್ಟಾರೆ ಆರ್ಥಿಕ ವ್ಯವಸ್ಥೆಯನ್ನೇ ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನ ನಡೀತಾ ಇತ್ತು. ಅಲ್ಲಿರುವ ನೀರು, ನದಿ, ಖನಿಜ, ಅರಣ್ಯ ಸಂಪತ್ತು, ಅಲ್ಲಿರುವ ಒಟ್ಟಾರೆ ಮಾನವ ಸಂಪತ್ತು, ಆರ್ಥಿಕತೆ, ಸಾಮಾಜಿಕ ವಿಷಯಗಳು ಎಲ್ಲವನ್ನೂ ಕೂಡ ಅಮೇರಿಕ ಸಾಲ ಕೊಟ್ಟು ಅಥವಾ ತನ್ನ ಏಜೆಂಟುಗಳು, ದಲ್ಲಾಳಿಗಳಾಗಿರುವ ಆಯಾ ದೇಶಗಳ ಬಂಡವಾಳಶಾಹಿಗಳಿಗೆ ಹಣ ಕೊಟ್ಟು ಪಕ್ಷಗಳನ್ನು ಮಾಡಿ, ಡೆಮಾಕ್ರಸಿಗಳನ್ನು ಬುಡಮೇಲು ಮಾಡಿ, ತಮ್ಮ ಪರವಾದ ದಲ್ಲಾಳಿ ಸರ್ಕಾರಗಳನ್ನು ಅಲ್ಲಿ ನೇಮಿಸ್ಕೊಂಡು ಅದರ ಮೂಲಕ ತಮ್ಮ ಅಮೇರಿಕಾದ ಶೋಷಣೆಯನ್ನು ಏನು ಮಾಡ್ತಾಯಿದ್ರು, ಅದರ ವಿರುದ್ಧ 2000 ನಂತರ ಈ ದೇಶಗಳಲ್ಲಿ ಬೃಹತ್ ಜನಬಂಡಾಯಗಳಾದವು. ಆ ಜನಬಂಡಾಯಗಳ ಭಾಗವಾಗಿಯೇ ಬೊಲಿವಿಯಾದಲ್ಲಿ, ಬ್ರೆಜಿಲಲ್ಲಿ ಮತ್ತು ವಿಶೇಷವಾಗಿ ವೆನಿಜುವಾಲಾ ಅನ್ನೋ ದೇಶದಲ್ಲಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಸುಧಾರಣೆಗಳು ಬರೋದಕ್ಕೆ ಶುರುವಾಯಿತು. ವೆನಿಜುಲಾ ಪ್ರಧಾನವಾಗಿ ತೈಲವನ್ನು ಆಧರಿಸಿರುವಂತಹ ದೇಶ. ತೈಲವನ್ನು ಎಕ್ಸ್ಪೋರ್ಟನ್ನು ಮಾಡಿ ಮತ್ತು ಕೃಷಿನೂ ಇದೆ, ಸಣ್ಣ ಪುಟ್ಟ ಕೈಗಾರಿಕೆಗಳಿದ್ದಾವೆ. ಅದರ ಪ್ರಧಾನವಾಗಿ ತೈಲ. ಈ ತೈಲವನ್ನು ಸಂಪೂರ್ಣವಾಗಿ
ಏಕಸ್ವಾಮ್ಯದಲ್ಲಿ ಇಟ್ಕೊಂಡಿದ್ದು ಅಮೇರಿಕಾದ ಕಂಪನಿಗಳು, ಅಮೇರಿಕಾದ ದಲ್ಲಾಳಿ ಬಂಡವಾಳಶಾಹಿ ಕಂಪನಿಗಳು. ಚಾವೇಜ್ ಅನ್ನುವಂತಹ ಒಬ್ಬ ನಾಯಕ, ಒಬ್ಬ ಅರೆ ಸಮಾಜವಾದಿ ನಾಯಕ, ಬಡವರ ಪಕ್ಷವನ್ನು ಕಟ್ಟಿಕೊಂಡು ಬಡವರಿಗೆ ಈ ದೇಶದ ವೆನಿಜುಲಾ ದೇಶದ ತೈಲ ಸಂಪನ್ಮೂಲ ಇರುವ ಲಾಭ ಆ ದೇಶದ ಜನರಿಗೆ ಸಿಗಬೇಕು. ಜನರು ಅತ್ಯಂತ ಬಡವರಾಗಿದ್ದಾರೆ. ಆ ತೈಲವನ್ನು ವಿದೇಶಗಳಿಗೆ, ಅಮೇರಿಕಾದವ್ರಿಗೆ ಮಾರ್ಕೊಂಡು ವೆನಿಜುಲಾ ದೇಶದ 1% ಜನ ಮಾತ್ರ ಅತ್ಯುತ್ಕೃಷ್ಟವಾಗಿ ಐಷಾರಾಮಿ ಬದುಕುಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಆ 1% ಐಷಾರಾಮಿ ಬದುಕಿಗೆ ಅಮೇರಿಕ ನೇರವಾಗಿ ಸೈನಿಕ ಸಹಾಯವನ್ನು ಮಾಡುತ್ತೆ, ಆರ್ಥಿಕ ಸಹಾಯವನ್ನು ಮಾಡುತ್ತೆ, ಬದಲಿಗೆ ಸಂಪನ್ಮೂಲವನ್ನು ಲೂಟಿ ಮಾಡುತ್ತೆ. ಹೀಗಾದರೆ ವೆನಿಜುಲಾದಲ್ಲಿ ಕಿಂಚಿತ್ತೂ ಬದಲಾವಣೆ ಬರುವುದಿಲ್ಲ. ಈಗ ವೆನಿಜುಲಾ ಬದುಕಬೇಕು, ಘನತೆಯಿಂದ ಬದುಕಬೇಕು ಅಂತಂದರೆ ವೆನಿಜುಲಾ ದೇಶದಲ್ಲಿ ಸಿಗುವಂತಹ ಸಂಪನ್ಮೂಲಗಳ ರಾಷ್ಟ್ರೀಕರಣ ಆಗಬೇಕು, ತೈಲದ ರಾಷ್ಟ್ರೀಕರಣ ಆಗಬೇಕು, ಅದರ ಒಡೆತನ ಇಡೀ ಜನರಿಗೆ ಸಿಗಬೇಕು, ಕೆಲವು ಕಂಪನಿಗಳಿಗಲ್ಲ ಅಂಥೇಳಿ ಒಂದು ದೊಡ್ಡ ಜನ ಬಂಡಾಯವನ್ನು ಮಾಡಿದ್ರು, ಪಕ್ಷವನ್ನು ಕಟ್ಕೊಂಡ್ರು, ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಚುನಾವಣೆಯಲ್ಲಿ ದೊಡ್ಡ ರೀತಿಯಲ್ಲಿ ಜನ ಚಾವೇಜ್ಗೆ ಬೆಂಬಲಿಸಿದ್ರು. 2002 ಆ ಸಂದರ್ಭಗಳಲ್ಲಿ. ಇವತ್ತು ಅವರ ಶಿಷ್ಯ ಮಾಡುರಾ ಅನ್ನೋರೇ 2012ರಿಂದ ಈಗಲೂ ಕೂಡ ಅಲ್ಲಿ ಅಧಿಕಾರದಲ್ಲಿದ್ದಾರೆ. ಆದರೆ ಈ ರೀತಿ ಮಾಡಬೇಕಾದ್ರೆ ಇದುವರೆ ತನಕ ಯಾರು ಅಧಿಕಾರದಲ್ಲಿದ್ದರು, ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಸ್ಥಳೀಯ ದಲ್ಲಾಳಿ ಬಂಡವಾಳಶಾಹಿಗಳ ಏಜೆಂಟರು ಮತ್ತು ಅವರ ಪಕ್ಷಗಳು, ಇವರೇನು ಸಮಾಜವಾದದ ಮಾತಾಡ್ತಿದ್ರು ಚಾವೇಜ್, ಇವ್ರನ್ನ ಕಮ್ಯುನಿಸ್ಟ್ಗಳು, ಇವರು ಸರ್ವಾಧಿಕಾರಿಗಳು, ಇವರು ಬಂದರೆ ಸ್ವಾತಂತ್ರ್ಯವೇ ಸಿಗೋದಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಿತ್ತಾಕ್ತಾರೆ ಇತ್ಯಾದಿ ಕಾರ್ಪೊರೇಟ್ ಮೀಡಿಯಾಗಳನ್ನು ಬಳಸ್ಕೊಂಡು ಅತ್ಯಂತ ದೊಡ್ಡ ಅಪಪ್ರಚಾರವನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಕೊರಿಯಾ ಮಚಾಡೋ ಅವರು ಸುಮೇಟೆ ಎನ್ನುವಂತಹ ಒಂದು NGOವನ್ನು ಕಟ್ಟಿಕೊಂಡು ಅಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ಈ ದೇಶ, ಅವ್ರು ತುಂಬ ಸ್ಪಷ್ಟವಾಗಿ ಹೇಳ್ಕೊತಾರೆ, ಪಾಶ್ಚಿಮಾತ್ಯ ಮೌಲ್ಯಗಳಾದಂಥ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವ ಸಲುವಾಗಿ ನಾವು ಇಲ್ಲಿ ಈ ದೇಶವನ್ನು ಉಳಿಸಬೇಕಾಗಿದೆ. ದೇಶವನ್ನು ಉಳಿಸುವುದು ಅಂತಂದರೆ ಅವರಿಗೆ ದೇಶದ ಸಂಪನ್ಮೂಲ ಬಡ ಜನರಿಗೆ ಸಿಗದಂತೆ ಕೇವಲ ಕೆಲವು ಬಂಡವಾಳಶಾಹಿ ಕಂಪನಿಗಳಿಗೆ ಸಿಗೋ ಥರ ಮರಳಿ ಹಳೆ ವ್ಯವಸ್ಥೆಗೆ ಬರಬೇಕು. ಅದನ್ನು ಬುಡಮೇಲು ಮಾಡ್ತಿರುವಂತಹ ಈ ಚಾವೇಜ್ ಯಾವ ಕಾರಣಕ್ಕೂ ಇವರ ಆಡಳಿತವನ್ನು ನಾಶ ಮಾಡಬೇಕು. ಆದರೆ ಚಾವೇಜ್ಗೆ ಗ್ರಾಮೀಣ ಬಡವರಲ್ಲಿ, ನಗರದ ಅತ್ಯಂತ ಬಡವರಲ್ಲಿ, ಸಣ್ಣ ಮಧ್ಯಮ ವರ್ಗದಲ್ಲಿ ಅಪಾರವಾದಂಥ ಜನ ಬೆಂಬಲ ಇತ್ತು. ಆದರೆ ವಿರೋಧ ಪಕ್ಷಗಳಿಗೆ, ಅಂದರೆ ಮಚಾಡೋ ಅವರು ಬೆಂಬಲಿಸಿದಂಥ ಪಕ್ಷಗಳಿಗೆ ನಗರದ ಮಧ್ಯಮ ವರ್ಗ ಇವರುಗಳ ಬೆಂಬಲ ಇತ್ತು ಮತ್ತು ಅವರ ಹತ್ರನೇ ಮಾಧ್ಯಮಗಳು ಕೂಡ ಇತ್ತು. ಹೀಗಾಗಿ ಒಂದು ವರ್ಗ ಸಮರವೇ ಪ್ರಾರಂಭ ಆಯಿತು ವೆನಿಜುಲಾದಲ್ಲಿ. ವರ್ಗ ಸಮರದಲ್ಲಿ ಅಮೇರಿಕ ಈ ಮಚಾಡೋ ಅವರ ಬೆಂಬಲಿತವಾದಂಥ ವಿರೋಧ ಪಕ್ಷಗಳ ಒಕ್ಕೂಟಕ್ಕೆ ಸಹಾಯ ಮಾಡ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾವೇಜನ್ನು ಅತ್ಯಂತ ದೊಡ್ಡ ಸರ್ವಾಧಿಕಾರಿ, ವೆನಿಜುಲಾದಲ್ಲಿ ಪ್ರಜಾತಂತ್ರ ಸರ್ವನಾಶ ಆಗೋಗಿದೆ ಅಂತ ಪ್ರಚಾರವನ್ನು ಮಾಡಿದ್ರು. ಇಲ್ಲಿ ನಾವೊಂದು ಗಮನಿಸಬೇಕು, ಚಾವೇಜ್ ಅವರು ಬರುವುದಕ್ಕೆ ಮುಂಚೆ ಪ್ರಜಾತಂತ್ರ ಇತ್ತ? ಪ್ರಜಾತಂತ್ರದ ವರ್ಗ ಸ್ವರೂಪ ಏನು? ದೇಶದಲ್ಲಿರೋ ಸಂಪನ್ಮೂಲಗಳನ್ನೆಲ್ಲ 1% ಜನ ಮಾತ್ರ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ತಾವು ಸಾಕಿದ ಪಕ್ಷಗಳ ಮೂಲಕ ಅದರ ವ್ಯವಸ್ಥೆಯನ್ನು ಮುಂದುವರಿಸ್ತಾ ಅದರ ವಿರುದ್ಧ ಬಂಡಾಯ ಎದ್ದವ್ರನ್ನ ಸಂಪೂರ್ಣವಾಗಿ ಅವ್ರ ಮೇಲೆ ಸರ್ವಾಧಿಕಾರದಿಂದ ಅವ್ರನ್ನ ಹೊಡೆದಾಕಿ ಜೈಲಿಗೆ ಕಳಿಸೋದನ್ನು ನಾವು ಪ್ರಜಾತಂತ್ರ ಅಂತ ಕರಿತೀವಿ. ಆದರೆ ಅದರ ವಿರುದ್ಧ ಬಂಡಾಯವನ್ನು ಹೂಡಿ ವ್ಯವಸ್ಥೆಯನ್ನು ಬದಲಾಯಿಸಿ ಕಾರ್ಪೊರೇಟ್ಗಳಿಗೆ ನಿಯಂತ್ರಣವನ್ನು ಹಾಕಿ ಕಾರ್ಪೊರೇಟ್ಗಳ ಸುಲಿಗೆಯ ಸ್ವಾತಂತ್ರ್ಯವನ್ನು ಕಿತ್ತಾಕಿ ಜನರಿಗೆ ಬದುಕುವ ಸ್ವಾತಂತ್ರ್ಯವನ್ನು ಕೊಟ್ಟರೆ, ಕಾರ್ಪೊರೇಟ್ಗಳಿಗೆ ಸುಲಿಗೆ ಸ್ವಾತಂತ್ರ್ಯವನ್ನು ಕಿತ್ತಾಕಿದ್ದನ್ನು ಸ್ವಾತಂತ್ರ್ಯ ಹರಣ ಅಂತ ಕರೀತಾರೆ, ಪ್ರಜಾತಂತ್ರದ ಹರಣ ಅಂತ ಕರೀತಾರೆ. ಭಾರತದಲ್ಲೂ ಅಷ್ಟೇ, ಜಗತ್ತಿನಲ್ಲೂ ಅಷ್ಟೇ ಇದು ಪ್ರಜಾತಂತ್ರದ ಮಹಾಮೋಸ. ಅದಕ್ಕೆ ಒಬ್ಬ ದೊಡ್ಡ ತತ್ವಶಾಸ್ತ್ರಜ್ಞ ಏನು ಹೇಳ್ತಾರೆ, ಪ್ರಜಾತಂತ್ರ ಅನ್ನುವಂಥದ್ದು ಬಂಡವಾಳಶಾಹಿ ವ್ಯವಸ್ಥೆಯ ಒಂದು ದೊಡ್ಡ ಮೋಡಿ. ನನಗೂ ಕೂಡ ಓಟಿನ ಹಕ್ಕಿದೆ, ಅದರಿಂದ ನಾನೇ ಆಳ್ತಿದ್ದೀನಿ ಅನ್ನೋ ಭಾವನೆ ನನಗೆ ಬರುತ್ತೆ. ಆದರೆ ನನ್ನ ಓಟನ್ನು ಹೆಂಗೆ ಬೇಕಾದರೂ ಮ್ಯಾನಿಪುಲೇಟ್ ಮಾಡಿ ಅಧಿಕಾರ ಮಾಡೋರು ನಮ್ಮ ಭಾರತದಲ್ಲಿ ಅದಾನಿ ಅಂಬಾನಿಗಳು, ವೆನಿಜುಲಾದಲ್ಲಿ ಈ ಮಚಾಡೋ ಸಪೋರ್ಟ್ ಮಾಡ್ತಿದ್ದಂಥ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು. ಅದಕ್ಕೇ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಹೇಳಿದಂತೆ ಎಲ್ಲಿಯ ತನಕ ಸಾಮಾಜಿಕ ಪ್ರಜಾತಂತ್ರ ಮತ್ತು ಆರ್ಥಿಕ ಪ್ರಜಾತಂತ್ರ ಬರುವುದಿಲ್ಲವೋ ಅಲ್ಲಿಯ ತನಕ ರಾಜಕೀಯ ಪ್ರಜಾತಂತ್ರ ಅಂದರೆ ಉಳ್ಳವರ ಸರ್ವಾಧಿಕಾರವೇ ನಿಜವಾದ ಪ್ರಜಾತಂತ್ರ ಆಗಿರೋದಿಲ್ಲ. ನಿಜವಾದ ಪ್ರಜಾತಂತ್ರಕ್ಕೆ ಹೋರಾಟ ಮಾಡಿದ್ರೆ ಅಂದರೆ ಜನರಿಗೆ ಆರ್ಥಿಕ ಸಮಾನತೆ ತರುವುದಕ್ಕಾಗಿ ದೇಶದ ಸಂಪತ್ತಿನಲ್ಲಿ ಪಾಲು ಕೊಡುವುದಕ್ಕೆ ಬೀದಿನಲ್ಲಿ ನಿಂತು ಹಿಂಸಾತ್ಮಕವಾಗಿಯೂ ಕೂಡ ಹೋರಾಟ ಮಾಡುವಂತಹ ಪರಿಸ್ಥಿತಿ ವೆನಿಜುಲಾದಲ್ಲಿ ಬಂತು. ಯಾಕಂದರೆ ಅಲ್ಲಿ ತೈಲ
ಗಣಿಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿದಾಗ ಅಲ್ಲಿ ವರ್ಕರ್ಸ್ಗಳನ್ನೆಲ್ಲ ಸಂಪೂರ್ಣವಾಗಿ ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡು ಅವ್ರನ್ನ ವಿರುದ್ಧ ಬಂಡಾಯವನ್ನು ಮಾಡುವಂಥ ಪ್ರಯತ್ನಗಳನ್ನೆಲ್ಲ ಕಾರ್ಪೊರೇಟ್ ಸಂಸ್ಥೆಗಳು ಮಾಡಿದ್ರು. ಬೀದಿ ಬೀದಿನಲ್ಲಿ ಸಂಘರ್ಷ ಆಯಿತು. ಆ ಬೀದಿ ಸಂಘರ್ಷಗಳು ನಡೆದಾಗ ಕಾರ್ಮಿಕರಿಗೂ ಮತ್ತು ಕಾರ್ಮಿಕ ವರ್ಗದಲ್ಲೇ ಏನು ಬಂಡವಾಳಶಾಹಿಗಳು, ಈ ದೊಡ್ಡ ದೊಡ್ಡ ದಲ್ಲಾಳಿ ಬಹುರಾಷ್ಟ್ರೀಯ ಕಂಪನಿಗಳು ಸಾಕಿರುವಂತಹ ಸೇನೆಗಳಿಗೂ ಬೀದಿ ಸಂಘರ್ಷಗಳು ನಡೆದಾಗ ಅದು ಹಿಂಸಾತ್ಮಕವಾಗಿಯೇ ಆಯಿತು. ಅಂಥ ಹಿಂಸಾತ್ಮಕವಾದಂಥ ಹೋರಾಟಗಳನ್ನು ವೆನಿಜುಲಾದ ಸಾಮಾನ್ಯ ಬಡಜನರ ವಿರುದ್ಧ ಸಂಘಟಿಸೋದ್ರಲ್ಲಿ ಮಚಾಡೋ ಅವರಿಗೆ ತುಂಬ ದೊಡ್ಡ ಪಾತ್ರವಿತ್ತು. ಇದರರ್ಥ ಚಾವೇಜ್ ಅವರ ಆಡಳಿತದಲ್ಲಿ, ಇವತ್ತಿನ ಮಡುರೋ ಅವರ ಆಡಳಿತದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಅಂತಲ್ಲ. ಅದು ಏನು ಬದಲಾವಣೆ ಆಗಬೇಕು, ಪ್ಯಾಲೆಸ್ತೈನಿನ ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಆದರೆ ಚಾವೇಜಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಮಡುರೋ ಅಧಿಕಾರ ನಡೆಸ್ತಿರೋವರೆಗೂ ಕೂಡ ಅಮೇರಿಕ ಮತ್ತು ಅಮೇರಿಕದ ನೇತೃತ್ವದಲ್ಲಿರುವಂಥ ಎಲ್ಲ ಪಾಶ್ಚಿಮಾತ್ಯ ದೇಶಗಳು ಅಲ್ಲಿ ನಡೆದ ಚುನಾವಣೆಯನ್ನು ಸಂಪೂರ್ಣವಾಗಿ ಅದು ಚುನಾವಣೆ ನಡೆದಿಲ್ಲ, ಮೋಸ ನಡೆದಿದೆ ಅನ್ನೋ ಪ್ರಚಾರವನ್ನು ಮಾಡುವುದು, ಹಾಗೂ ಚಾವೇಜ್ ಅವರನ್ನು ಒಳಗೊಂಡಂತೆ ಈ ಮಡುರೋ ಅವರನ್ನು ಒಳಗೊಂಡಂತೆ ಇವರನ್ನು ಹೇಗಾದರೂ ಮಾಡಿ ಹತ್ಯೆ ಮಾಡುವಂತಹ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಿದ್ದಾರೆ. ಇವತ್ತು ಕೆರೆಬಿಯನ್ ದೇಶಗಳ ಕರಾವಳಿನಲ್ಲಿ ಅಮೇರಿಕದ 4,000ಕ್ಕೂ ಹೆಚ್ಚು ಸೈನಿಕ ನಿಯೋಜನೆಯಾಗಿದೆ. ಮಚಾಡೋ ಅವರು ಏನಿವತ್ತು ಶಾಂತಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಅವರು ಈ ಸಂದರ್ಭದಲ್ಲಿ ವೆಂಟೆ ವೆನಿಜುಲಾ ಅಂತ ಅಂದ್ಬಿಟ್ಟು ಒಂದು ವಿರೋಧ ಪಕ್ಷವನ್ನು ಹುಟ್ಟಾಕ್ತಾರೆ. ಆ ವೆಂಟೆ ವೆನಿಜುಲಾ ಅನ್ನೋ ಪಕ್ಷದಿಂದ ತಾನು ಅಧ್ಯಕ್ಷ ಪದವಿಗೆ ಎಲೆಕ್ಷನ್ಗೆ ನಿಲ್ತಾರೆ. ಆದರೆ ಸಹಜವಾಗಿಯೇ ಇದರಲ್ಲಿ ಒಂದಷ್ಟು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮಡುರೋ ಅವರು ಅವರ ಅಧ್ಯಕ್ಷಗಿರಿಯ ಚುನಾವಣೆಯನ್ನು ಕೂಡ ನಿಲ್ಲಿಸಿರ್ಬೋದು. ಆದರೆ ಮಚಾಡೋ ಅವರು ಮಾಡಿದ್ದೇನಪ್ಪ ಅಂದರೆ ಅಮೇರಿಕಾಗೆ ಮನವಿಯನ್ನು ಮಾಡಿ, ನೀವು ಬಂದು ನಮ್ಮ ದೇಶದ ಮೇಲೆ ಬಾಂಬ್ ಹಾಕ್ರಿ. ಯಾಕಂದರೆ ಅಮೇರಿಕ ಏನು ಮಾಡುತ್ತೆ, ಇಡೀ ಲ್ಯಾಟಿನ್ ಅಮೇರಿಕಾದ ಮತ್ತು ಮಧ್ಯ ಅಮೇರಿಕಾದ ಕ್ಯಾರಿಬಿಯನ್ ದೇಶಗಳ ಅಧ್ಯಕ್ಷರುಗಳನ್ನು ಪದಚ್ಯುತ ಮಾಡಬೇಕು ಅಂತಂದರೆ ಅವರೆಲ್ಲರೂ ಕೂಡ ಒಂದು ಅಫೀಮು ಅಥವಾ ಮಾದಕ ವಸ್ತುಗಳ ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಮಾದಕ ವಸ್ತುಗಳ ಸಾಗಾಣಿಕೆಯನ್ನು ಆಧರಿಸಿ ರಾಜಕಾರಣವನ್ನು ಮಾಡ್ತಿದ್ದಾರೆ. ಇದನ್ನು ತಡೆಯಲಿಲ್ಲ ಅಂದರೆ ಇಡೀ ಜಗತ್ತಿಗೆ ಆತಂಕ. ಅವರೆಲ್ಲರೂ ಕೂಡ ಮಾದಕ ವಸ್ತು ಸಾಗಾಣಿಕಾ ಭಯೋತ್ಪಾದಕರು, ಅವರ ಅಧ್ಯಕ್ಷರಲ್ಲ ಅಂಥೇಳಿ ಜಗತ್ತಿನಾದ್ಯಂತ ಪ್ರಚಾರ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ನಾಯಿನ ಕೊಲ್ಲಬೇಕು ಅಂತಂದ್ರೆ ಅದನ್ನು ಹುಚ್ಚು ನಾಯಿ ಅಂತಂದ್ರೆ ಆಗೋಯ್ತಲ್ಲ, ಜಗತ್ತು ಒಪ್ಕೊಂಡ್ಬಿಡುತ್ತೆ. ಅಮೇರಿಕ ಹೇಳ್ತೀನಲ್ಲ, ಅಮೇರಿಕ ವಿಶ್ವಸಂಸ್ಥೆಯಲ್ಲಿ ವೀಟೋ ಪವರ್ ಹೊಂದಿರುವಂಥ ದೇಶ. ನರಮೇಧ ಮಾಡ್ತಿರುವಂಥ ಪ್ಯಾಲೆಸ್ತೈನ್ನ ಇಸ್ರೇಲ್ನ ನೇತನ್ಯಾಹುನ ಅತ್ಯಂತ ಪ್ರಜಾತಂತ್ರವಾದಿ ಅಂತ ಕರೆಯುವಂತಹ ಈ ಅಮೇರಿಕ ಅಲ್ಲಿ ಸಾಮಾನ್ಯ ಜನರಿಗಾಗಿ ಸಂಪನ್ಮೂಲವನ್ನು ರಾಷ್ಟ್ರೀಕರಣ ಮಾಡಿದಂಥ ಚಾವೇಜ್ ಮತ್ತು ಮಡುರೋ ಅವರನ್ನ ಸರ್ವಾಧಿಕಾರಿ ಅಂತ ಕರೀತಾರೆ. ಇವರು ಸರ್ವಾಧಿಕಾರಿ, ಇವರನ್ನು ಪದಚ್ಯುತಗೊಳಿಸಿ ಅಂತೇಳಿ ಮಚಾಡೋ ಅವರು ಸಂಘಟನೆಗಳನ್ನು ಕಟ್ತಾರೆ, ಪಕ್ಷಗಳನ್ನು ಕಟ್ತಾರೆ. ಅವ್ರ ಮೇಲೆ ನಿರ್ಬಂಧ ವಿಧಿಸಿದಾಗ ಅವರು ಅಂಡರ್ಗ್ರೌಂಡ್ನಲ್ಲಿ ನಿಂತ್ಕೊಂಡು ಜನರ ಹೋರಾಟವನ್ನು ಕಟ್ತಾರೆ. ಮೊನ್ನೆ ನೊಬೆಲ್ ಪ್ರಶಸ್ತಿಯನ್ನು ಮಚಾಡೋ ಅವರಿಗೆ ಕೊಡಬೇಕಾದ್ರೆ ಇದನ್ನೆಲ್ಲ ಹಾಡಿ ಹೊಗಳುತ್ತಾ ನೊಬೆಲ್ ಶಾಂತಿ ಪ್ರತಿಷ್ಠಾನ ಅವರು ಇಡೀ ದೇಶಕ್ಕೆ ಒಂದು ದೊಡ್ಡ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಜಗತ್ತಿನಲ್ಲಿ ಪ್ರಜಾತಂತ್ರ ಉಳಿಸಿಕೊಳ್ಳುವುದು ಹೇಗೆ ಅನ್ನೋದಕ್ಕೆ ಒಂದು ಮಾದರಿಯಾಗಿದ್ದಾರೆ ಅಂತ ಹೇಳ್ತಾರೆ. ಶಾಂತಿಯುತವಾಗಿ ಬದಲಾವಣೆ ತರಬೇಕು ಅಂತ ಹೇಳುವಂತಹ ಈ ಮಚಾಡೋ ಅವರು ತಮ್ಮ ಪರದೆ ಮೇಲೆ ಬರುತ್ತೆ ನೋಡ್ಬೋದು, ನಮ್ಮ ದೇಶದ ಮೇಲೆ ಬಂದು ಬಾಂಬ್ ಹಾಕಿ ಈ ಸರ್ಕಾರವನ್ನು ಉರುಳಿಸಿ ಅಂತ ಅಂದ್ಬಿಟ್ಟು ಪದೇ ಪದೇ ಅವರು ಟ್ರಂಪ್ಗೆ ಮನವಿ ಮಾಡ್ತಿದ್ದಾರೆ. ಮೊನ್ನೆ ಮಚಾಡೋ ಅವ್ರಿಗೆ ಶಾಂತಿ ಪ್ರಶಸ್ತಿ ಸಿಕ್ಕ ಮರುಕ್ಷಣವೇ ಅವರು ಟ್ರಂಪ್ಗೆ ಫೋನ್ ಮಾಡಿ, ಈ ಪ್ರಶಸ್ತಿಯನ್ನು ನಾನು ನಿಮಗೆ ಅರ್ಪಿಸ್ತೀನಿ. ಇವತ್ತು ಹಿಂದೆಂದಿಗಿಂತ ವೆನಿಜುಲಾಗೆ ನಿಮ್ಮ ಮಧ್ಯಪ್ರವೇಶದ ಅಗತ್ಯವಿದೆ. ನಿಮ್ಮ ಸಹಕಾರದೊಂದಿಗೆ ಮಾತ್ರ ಈ ಪ್ರಜಾತಂತ್ರ ಉಳಿಯೋದಕ್ಕೆ ಸಾಧ್ಯ. ಜಗತ್ತಿನಾದ್ಯಂತ ಪ್ರಜಾತಂತ್ರ ಉಳಿಸುವ ನಿಮ್ಮ ಅಭಿಯಾನಕ್ಕೆ ಬೆಂಬಲ ಕೊಡುವುದಕ್ಕಾಗಿ ನಾನು ಈ ನೊಬೆಲ್ ಪ್ರಶಸ್ತಿಯನ್ನು ನಿಮ್ಮ ಪರವಾಗಿ ಸ್ವೀಕರಿಸುತ್ತಿದ್ದೇನೆ ಅಂತೇಳಿ ಜಗತ್ತಿನಾದ್ಯಂತ ನಾಳೆ ವೆನಿಜುಲಾದಲ್ಲಿ ನಡೆಯಬಹುದಾದಂಥ ರಕ್ತಪಾತಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಇದು ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತೆಯಾದಂಥ ಮಚಾಡೋ ಅವರ ಶಾಂತಿಯ ಅಸಲಿ ಕಥನ. ಅಷ್ಟು ಮಾತ್ರ ಅಲ್ಲ, ಇವ್ರಿಗೆ ಯಾರ್ಯಾರು ಸ್ನೇಹಿತರು, ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ನಿಮ್ಮ ಸ್ನೇಹಿತರನ್ನು ಕರಿ, ನೀನು ಯಾರು ಅಂತ ನಾನು ಹೇಳ್ತೀನಿ ಅಂತ. ನೀವು ಆಯ್ಕೆ ಮಾಡ್ಕೋತೀರ ನಿಮ್ಮ ಸ್ನೇಹಿತರನ್ನ, ನಿಮ್ಮ ಪ್ರತಿಬಿಂಬ ಅದರಲ್ಲಿ ಕಾಣುತ್ತೆ. ನಿಮ್ಮ ಸ್ನೇಹಿತರಲ್ಲಿ ಎಲ್ಲರನ್ನೂ ಸ್ನೇಹಿತರನ್ನು ಮಾಡ್ಕೊಳ್ಳಲ್ವ? ಯಾರವರ ಆಪ್ತ ಸ್ನೇಹಿತರು? ತಮ್ಮ ಪರದೆಯ ಮೇಲೆ 2020ರಲ್ಲಿ ಇವತ್ತು ಇಡೀ ಪ್ಯಾಲೆಸ್ತೇನಿಯರನ್ನ ನರಮೇಧ ಮಾಡ್ತಿರುವಂತಹ ನೇತನ್ಯಾಹು ಪಕ್ಷ ಲಿಕುಡ್ ಪಕ್ಷಕ್ಕೂ ಹಾಗೂ
ಮಚಾಡೋ ಅವರ ವೆನೆಜುಲಾ ಪಕ್ಷಕ್ಕೂ ಒಂದು ಮೈತ್ರಿ ಒಪ್ಪಂದ ಆಗಿರುವಂತಹ ಒಂದು ದಾಖಲೆ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದನ್ನೊಂದು ಓದ್ಬಿಡ್ತೀನಿ, ತಾವು ಗಮನಿಸಬೇಕು. ತುಂಬ ಆಸಕ್ತಿಪೂರ್ವಕವಾಗಿದೆ. ಮಚಾಡೋ ಯಾರು, ಶಾಂತಿ ಪ್ರಶಸ್ತಿ ಎಂದರೆ ಏನು, ಇವರ ಮಟ್ಟಿಗೆ ಶಾಂತಿ ಎಂದರೆ ಏನು ಅನ್ನೋದನ್ನೆಲ್ಲ ಇದರಲ್ಲಿ ಪರೋಕ್ಷವಾಗಿ ವಿವರಿಸಲಾಗಿದೆ. ಇಂಟರ್ ಪಾರ್ಟಿ ಅಗ್ರಿಮೆಂಟ್, ಎರಡು ಪಕ್ಷಗಳ ನಡುವಿನ ಒಪ್ಪಂದ. Pursuant to this official document, the Foreign Relations Division of the ಲಿಕ್ವಿಡ್ ಪಾರ್ಟಿ ನೇತನ್ಯಾಹು ಪ್ರತಿನಿಧಿಸುವಂತಹ ಪಕ್ಷ. ಪ್ರಧಾನವಾಗಿ ಇಸ್ರೇಲ್ನಲ್ಲಿರುವುದು ಲಿಕ್ವಿಡ್ ಪಾರ್ಟಿ ಮತ್ತು ಲೇಬರ್ ಪಾರ್ಟಿ. ಲಿಕ್ವಿಡ್ ಪಾರ್ಟಿ ನಮ್ಮ ದೇಶದ BJP ಅಂದ್ಕೊಳ್ಳಿ, ಲೇಬರ್ ಪಾರ್ಟಿ ಅನ್ನೋದು ನಮ್ಮ ದೇಶದ ಕಾಂಗ್ರೆಸ್ ಪಕ್ಷ ಅಂತ ಅಂದ್ಕೊಳ್ಳಿ. ಲಿಕ್ವಿಡ್ ಪಾರ್ಟಿ ಅತ್ಯಂತ ಬಲಪಂಥೀಯವಾದದ್ದು. ಇವತ್ತು ಲಿಕ್ವಿಡ್ ಪಾರ್ಟಿಗಿಂತ ಬಲಪಂಥೀಯವಾದಂಥ ಇನ್ನೊಂದು 3-4 ಪಕ್ಷಗಳು ಉಟ್ಕೊಂಡಿದ್ದಾವೆ. ಆದರೆ ನೇತನ್ಯಾಹು ಹೆಚ್ಚು ಕಡಿಮೆ 1996ರಿಂದಲೂ ಕೂಡ ಬಿಟ್ಟಂತೆ ಹಾಗೂ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಲಿಕ್ವಿಡ್ ಪಕ್ಷದಿಂದ ಪ್ರಧಾನಿಯಾಗಿದ್ದಾರೆ ಮತ್ತು ನಿರಂತರವಾಗಿ ಪ್ಯಾಲೆಸ್ತೈನರುಗಳ ಬದುಕನ್ನು ಹರಣ ಮಾಡಿ ಪ್ಯಾಲೆಸ್ತೈನನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವುದೇ ನನ್ನ ಉದ್ದೇಶ. ಪ್ಯಾಲೆಸ್ತೈನ್ ರಾಷ್ಟ್ರಕ್ಕೆ ಇಸ್ರೇಲ್ನಲ್ಲಿ ಅವಕಾಶ ಕೊಡದೆ ಏನೇನು ಇವತ್ತು ಅವರು ಆಕ್ರಮಣ ಮಾಡ್ಕೊಂಡಿದ್ದಾರೆ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ, ಅವೆಲ್ಲವೂ ಕೂಡ ಇಸ್ರೇಲ್ಗೆ ಸಂಪೂರ್ಣವಾಗಿ ಒಳಪಡಿಸಿಕೊಳ್ಳುವುದೇ ನನ್ನ ಉದ್ದೇಶ ಅಂತ ಘೋಷಣೆ ಮಾಡಿರುವಂಥ ಅತ್ಯಂತ ಹಿಂಸಾತ್ಮಕವಾದಂಥ, ಅತ್ಯಂತ ಉಗ್ರಗಾಮಿಯಾಗಿರುವ ಪ್ರಜಾತಂತ್ರ ವಿರೋಧಿ ಲಿಕ್ವಿಡ್ ಪಾರ್ಟಿ. ಈ ಲಿಕ್ವಿಡ್ ಪಾರ್ಟಿಯ ಜೊತೆಗೆ Pursuant to this official document, the Foreign Relations Division of the Likud Party, represented by Elie Wiesel Hazan, and the Venezuela Party, represented by Maria Corina Machado. Venezuela ಪಾರ್ಟಿಯಿಂದ ಮಚಾಡೋ ಅವರು ಹಾಗೂ ಲಿಕ್ವಿಡ್ ಪಾರ್ಟಿಯಿಂದ ಹಜಾನ್ ಅವರು ಅಂಡರ್ಟೇಕ್ ಟು ಫೋರ್ಜ್ ಎನ್ ಅಲಿಯನ್ಸ್ ಬಿಟ್ವೀನ್ ಅವರ್ 2 ಪಾರ್ಟೀಸ್. ನಮ್ಮೆರಡು ಪಕ್ಷಗಳ ನಡುವೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವುದಕ್ಕೆ, ಮೈತ್ರಿಯನ್ನು ಮಾಡಿಕೊಳ್ಳುವುದಕ್ಕೆ. ಯಾವುದಕ್ಕಾಗಿ ಮೈತ್ರಿ? ಟು ಕೋಆಪರೇಟ್ ಆನ್ ಪೊಲಿಟಿಕಲ್, ಐಡಿಯಾಲಜಿಕಲ್ ಆ್ಯಂಡ್ ಸೋಷಿಯಲ್ ಮ್ಯಾಟರ್ಸ್. ಯಾವ ವಿಷಯಗಳಲ್ಲಿ? ಸಾಮಾಜಿಕ ವಿಷಯಗಳು, ಸೈದ್ಧಾಂತಿಕ ವಿಷಯಗಳು ಮತ್ತು ರಾಜಕೀಯ ವಿಷಯಗಳಲ್ಲಿ ಸಹಕರಿಸುವುದಕ್ಕೆ. ಲಿಕ್ವಿಡ್ ಪಾರ್ಟಿಯ ರಾಜಕೀಯವೇನು, ಸಿದ್ಧಾಂತವೇನು, ಸಾಮಾಜಿಕ ವಿಷಯಗಳಲ್ಲಿ ಅವರ ನಿಲುವುಗಳೇನು. ಇವತ್ತು ಗಾಜಾ ಯುದ್ಧ ನಿಂತರೆ, ಗಾಜಾ ಯುದ್ಧ ನಿರಂತರವಾಗಿ ನಡೀತಿರೋದಕ್ಕೆ ಲಿಕ್ವಿಡ್ ಪಾರ್ಟಿ ಮತ್ತು ನೇತನ್ಯಾಹು ಪ್ರಧಾನಿಯಾಗಿದ್ದಾರೆ. ಎಂಥ ಮಹಾನ್ ಭ್ರಷ್ಟಾಚಾರಿ ಅಂತಂದರೆ ನೇತನ್ಯಾಹು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಯುದ್ಧ ಸಂದರ್ಭ ಆದ್ದರಿಂದ ಆ ಕೇಸು ಅದರ ಗತಿ ಇನ್ನು ಕಡಿಮೆ ಮಾಡ್ಕೊಂಡಿದೆ. ಈ ಯುದ್ಧ ನಿಂತರೆ ಸುಪ್ರೀಂ ಕೋರ್ಟಲ್ಲಿ ಇವರಿಗೆ ಶಿಕ್ಷೆ ಆಗೋದು ನಿಜ, ಅಥವಾ ಯುದ್ಧ ಇವರ ಪರವಾಗಿ, ಇಸ್ರೇಲ್ ಪರವಾಗಾದರೆ ಇಸ್ರೇಲ್ನಲ್ಲಿ 69% ಜನ ಪ್ಯಾಲೆಸ್ತೈನ್ ನಾಶ ಆಗಬೇಕು ಅಂತಲೇ ಬಯಸೋದ್ರಿಂದ ಇವರಿಗೆ ಒಂದು ಕ್ಷಮಾಭಿಕ್ಷೆ ಸಿಕ್ಬೋದು. ಆದರೆ ಮಹಾನ್ ಭ್ರಷ್ಟಾಚಾರಿ ಈ ಯುದ್ಧ ಪ್ರಾರಂಭ ಆಗೋಕ್ಕೆ ಮುಂಚೆ ಆತ ತನ್ನ ಹುದ್ದೆಯನ್ನು ಕಳೆದುಕೊಂಡು ಜೈಲಿಗೆ ಹೋಗುವ ಅಂಚಿನಲ್ಲಿದ್ದ. ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಇವರ ನಿಲುವುಗಳೆಲ್ಲವೂ ಕೂಡ ಅತ್ಯಂತ ಪ್ರಜಾತಂತ್ರ ವಿರೋಧಿಯಾದದ್ದು, ನರಮೇಧವನ್ನು ಸರಿಯಾದದ್ದು ಅಂತ ಹೇಳುವಂಥವರು. ಅವರ ಜೊತೆ ವೆನೆಜುಲಾ ಪಕ್ಷದ ಮಚಾಡೋ ಅವರು, ಶಾಂತಿ ಪ್ರಶಸ್ತಿ ವಿಜೇತೆ ಮಚಾಡೋ ಅವರು ರಾಜಕೀಯ, ಸೈದ್ಧಾಂತಿಕ, ಸಾಮಾಜಿಕ ವಿಷಯಗಳಲ್ಲಿ ಆಸ್ ವೆಲ್ ಆಸ್ ಅಡ್ವಾನ್ಸಿಂಗ್ ಕೋಆಪರೇಷನ್ ಆನ್ ಇಶ್ಯೂಸ್ ರಿಲೇಟೆಡ್ ಟು ಸ್ಟ್ರಾಟಜಿ, ಜಿಯೋಪೊಲಿಟಿಕ್ಸ್ and security among others in order to create an operational partnership. ಅಷ್ಟು ಮಾತ್ರ ಅಲ್ಲ, ಬರೀ ಸೈದ್ಧಾಂತಿಕವಾಗಿ ಬರೀ ಮಾತುಕತೆ ಅಲ್ಲ, ಆನ್ ಇಶ್ಯೂಸ್ ರಿಲೇಟೆಡ್ ಟು ಸ್ಟ್ರಾಟಜಿ. ಈ ಸಾಮಾಜಿಕ ರಾಜಕೀಯ ವಿಷಯಗಳನ್ನು ಆಚರಣೆಗೆ ತರುವುದಕ್ಕೆ ವ್ಯೂಹತಂತ್ರಗಳನ್ನು ರೂಪಿಸುವುದರಲ್ಲಿ, ಇದನ್ನು ಸಾಧಿಸಲು ಬೇಕಾದಂಥ ಭೌಗೋಳಿಕ ರಾಜಕಾರಣವನ್ನು ಮಾಡುವುದರಲ್ಲಿ, ಜಿಯೋಪೊಲಿಟಿಕ್ಸ್ ಮಾಡುವುದರಲ್ಲಿ, ಅದಕ್ಕೆ ಪೂರಕವಾದ ಭದ್ರತೆಯನ್ನು ನಿರ್ಮಿಸಿಕೊಳ್ಳುವುದರಲ್ಲಿ ಒಂದು ಆಚರಣಾತ್ಮಕವಾದಂಥ ಸಂಬಂಧವನ್ನು ನಾವು ರೂಪಿಸ್ಕೊಳ್ತೀವಿ. ಅಂದರೆ ವೆನೆಜುಲಾದಲ್ಲಿ ಮಾದುರೋ ಅವರ ಅಧ್ಯಕ್ಷಗಿರಿಯನ್ನು ನಾಶ ಮಾಡಿ, ಇಲ್ಲಿ ದಮನವನ್ನು ಮಾಡಿ, ವಿರೋಧಿಸೋರನ್ನು ಬಗ್ಗುಬಡಿದು, ಇಲ್ಲಿ ವೆನೆಜುಲಾ ಅಂತ ಮತ್ತೊಂದು ಝಿಯೋನಿಸ್ಟ್ ಪಕ್ಷ, ಮತ್ತೊಂದು ಸರ್ವಾಧಿಕಾರಿ ಪಕ್ಷ ಜಾರಿಗೆ ತರುವುದಕ್ಕೆ ನೇತನ್ಯಾಹು ಸಹಾಯ ಮಾಡಬೇಕು. ನೇತನ್ಯಾಹು ಇಸ್ರೇಲಿನ ಒಳಗೆ ಮತ್ತು ವಿಶೇಷವಾಗಿ ಪ್ಯಾಲೆಸ್ತೈನ್ ಪ್ರಾಂತ್ಯಗಳಲ್ಲಿ ಮಾಡುತ್ತಿರುವ ನರಮೇಧಕ್ಕೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಸಮರ್ಥನೆಯನ್ನು, ಸಹಕಾರವನ್ನು ಕೊಟ್ಟು ಅದು ಸರಿಯಾದದ್ದು ಅಂತಂದ್ಬಿಟ್ಟು ಹೇಳುವುದಕ್ಕೆ ವ್ಯೂಹತಂತ್ರದ ಭಾಗವಾಗಿ ಇವರು ಸಹಕರಿಸುವುದು. ಇದು ಎಲ್ಲಿ ತನಕ ಆಯಿತು ಅಂತಂದರೆ, ವೆನೆಜುಲಾ ಪಕ್ಷದಿಂದ ಅವರು 2022ರಲ್ಲಿ ನಮ್ಮ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ವೆನೆಜುಲಾ ಇಸ್ರೇಲ್ನಲ್ಲಿ
ಇಸ್ರೇಲ್ನ ಟೆಲ್ ಅವೀವ್ ರಾಜಧಾನಿಯಲ್ಲಿ ಏನು ರಾಯಭಾರಿ ಕಚೇರಿಯನ್ನು ಇಟ್ಕೊಂಡಿದೆ, ನಾವು ಆ ರಾಯಭಾರಿ ಕಚೇರಿಯನ್ನು ಜೆರೂಸಲೇಮ್ಗೆ ಸ್ಥಳಾಂತರ ಮಾಡ್ತೀವಿ ಅಂತಂದರು. ಇದರಲ್ಲಿ ಒಂದು ಭೂ ರಾಜಕಾರಣ ಇದೆ. ಜೆರೂಸಲೇಮ್ ಈಗಲೂ ಕೂಡ ಪ್ಯಾಲೆಸ್ತೈನಿಯರಿಗೂ ಇಸ್ರೇಲಿಯರಿಗೂ ಇಬ್ಬರಿಗೂ ಸೇರಿರುವ ಪ್ರದೇಶ. ಯಾಕಂದರೆ ಅಲ್ಲಿ ಮುಸ್ಲಿಮರ ಪವಿತ್ರವಾದಂಥ ಅಲ್-ಅಕ್ಸಾ ಮಸೀದಿನೂ ಇದೆ, ಹಾಗೂ ಕ್ರಿಶ್ಚಿಯನರಿಗೆ ಪವಿತ್ರವಾದಂಥ ಜಾಗವೂ ಇದೆ, ಹಾಗೂ ಯಹೂದಿಗಳಿಗೆ ಪವಿತ್ರವಾದಂಥ ಜಾಗವೂ ಇದೆ. ಹೀಗಾಗಿ ಜೆರೂಸಲೇಮ್ನ ಒಂದು ಪ್ರತ್ಯೇಕ ಒಂದು ರೋಮ್ನ ವ್ಯಾಟಿಕನ್ ಥರ ಎಲ್ಲರಿಗೂ ಸೇರಿರುವಂತಹ ಪ್ರದೇಶ ಅನ್ನೋದು ವಿಶ್ವಸಂಸ್ಥೆ ಮಾಡಿರುವ ಒಪ್ಪಂದದ ಭಾಗ. ಇವತ್ತು ಆ ಜೆರೂಸಲೇಮನ್ನು ಕೂಡ ಸಂಪೂರ್ಣವಾಗಿ ಇಸ್ರೇಲ್ ತನ್ನ ವಶಪಡಿಸಿಕೊಂಡು ಬೇರೆ ಯಾರಿಗೂ ಪ್ಯಾಲೆಸ್ತೈನನ್ನು ಹೊರಹಾಕುವ ಪ್ರಯತ್ನವನ್ನು ಮಾಡ್ತಿದೆ. ಅದಕ್ಕೆ ಪರೋಕ್ಷವಾಗಿ ಬೆಂಬಲ ಸೂಚಿಸುವುದಕ್ಕೆ 2017ರಲ್ಲಿ ಟ್ರಂಪ್ ಪ್ರಥಮ ಬಾರಿಗೆ ಅಧ್ಯಕ್ಷನಾದಾಗ ತನ್ನ ರಾಯಭಾರಿ ಕಚೇರಿಯನ್ನು ಟೆಲ್ ಅವೀವಿಂದ ಜೆರೂಸಲೇಮ್ಗೆ ಸ್ಥಳಾಂತರಿಸಿದರು. ಅಂದರೆ ರಾಜಧಾನಿಯಲ್ಲಿ ಇರುತ್ತೆ ಯಾವುದಾದ್ರೂ ರಾಯಭಾರ ಕಚೇರಿ. ಜೆರೂಸಲೇಮ್ ಇಸ್ರೇಲಿನ ರಾಜಧಾನಿ, ಅಂದರೆ ಇಸ್ರೇಲಿಗೆ ಸೇರಿದ್ದು ಅನ್ನೋದನ್ನು ಅಮೇರಿಕ ಫಸ್ಟು ಅದನ್ನು ಅನುಮೋದಿಸಿ ಜೆರೂಸಲೇಮ್ನಲ್ಲಿ ಓಪನ್ ಮಾಡಿದ್ರೆ ವೆಂಟೆ ವೆನಿಜುಲಾ ಪಕ್ಷದ ಮಚಾಡೋ, ಶಾಂತಿ ಪ್ರಶಸ್ತಿ ವಿಜೇತ ಮಚಾಡೋ ಅವರು ಹೇಳ್ತಾರೆ, ನಾವು ಕೂಡ ಜೆರೂಸಲೇಮ್ಗೆ ಇದು ಮಾಡ್ತೀವಿ, ಅಂದರೆ ಅಲ್ಲಿ ಪ್ಯಾಲೆಸ್ತೈನರಿಗೆ ಅವಕಾಶವೇ ಇಲ್ಲ ಅನ್ನುವಂತಹ ಇಸ್ರೇಲ್ನ ನಿಲುವನ್ನು ನಾವು ಎತ್ತಿ ಹಿಡಿತೀವಿ ಅಂತೇಳಿ ಅವ್ರ ಜೊತೆ ಸಹಕರಿಸಿದ್ದಾರೆ. ಇದು ಇವರ ಶಾಂತಿಯ ಸಿದ್ಧಾಂತ. ದ ಗೋಲ್ ಇಸ್ ಟು ಬ್ರಿಂಗ್ ದ ಪೀಪಲ್ ಆಫ್ ಇಸ್ರೇಲ್ ಕ್ಲೋಸರ್ ಟು ದ ಪೀಪಲ್ ಆಫ್ ವೆನಿಜುಲಾ while advancing together the Western values to which both parties subscribe: freedom, liberty and market economy. ಮುಚ್ಚುಮರೆ ಏನಿಲ್ಲ. ಎರಡೂ ದೇಶದ ಜನರನ್ನು ಹತ್ತಿರಕ್ಕೆ ತಂದು ಪಾಶ್ಚಿಮಾತ್ಯ ಮೌಲ್ಯಗಳಾದ ಸ್ವಾತಂತ್ರ್ಯ, ಸ್ವೇಚ್ಛೆ ಮತ್ತು ಮಾರುಕಟ್ಟೆ ಆರ್ಥಿಕತೆ, ನೀವು ಇದರಲ್ಲಿ ನೋಡಿ ಸಮಾನತೆ ಎನ್ನುವ ಮಾತಿಲ್ಲ, ಸಮಬಾಳು ಅನ್ನುವ ಮಾತಿಲ್ಲ. ಮಾರುಕಟ್ಟೆ ಆರ್ಥಿಕತೆನಲ್ಲಿ ಅದು ಇರೋಕ್ಕೂ ಸಾಧ್ಯ ಇಲ್ಲ. ಮಾರುಕಟ್ಟೆಗೆ ಸ್ವಾತಂತ್ರ್ಯ ಬೇಕು. ಮಾರುಕಟ್ಟೆ ಸ್ವತಂತ್ರವಾದಾಗ ಏನು ಒಂದು ದೊಡ್ಡ ದಮನ ಮಾಡುತ್ತೆ, ಆ ದಮನವನ್ನು ಒಪ್ಪಿಕೊಳ್ಳುವಂತಹ ಕಾನೂನು ಮಾಡಬೇಕು, ಹಾಗೂ ಸಮಾಜದಲ್ಲಿ ಆ ದಮನವನ್ನು ಒಪ್ಪಿಕೊಳ್ಳುವಂತಹ ಶಕ್ತಿಗಳನ್ನು ರೂಪಿಸಬೇಕು, ಅವ್ರನ್ನ ಜನರ ಮೇಲೆ ಚೂ ಬಿಡಬೇಕು. ಅದನ್ನೇ ಫ್ಯಾಸಿಸಮ್ ಅಂತ ಕರೀತಾರೆ. ಇಂಥ ಒಂದು ಬೋತ್ ಪಾರ್ಟೀಸ್ ಪ್ಲಸ್ ಟು ಮೇಂಟೈನ್ ಕಾಂಟ್ಯಾಕ್ಟ್ ಆ್ಯಂಡ್ ಆ್ಯಕ್ಟಿವ್ಲಿ ಕೋಆಪರೇಟ್, ಎರಡೂ ಪಕ್ಷಗಳು ಸಂಪರ್ಕವನ್ನು ಉಳಿಸಿಕೊಂಡು ನಿರಂತರ ಸಹಕಾರದಿಂದಿರಲು ಒಪ್ಪಂದ ಮಾಡಿದ್ದೇವೆ ಅಂತೇಳಿ 2020 ಜುಲೈ 21ನೇ ತಾರೀಕು ಈ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಇದು ಇವತ್ತಿನ ಶಾಂತಿ ಪ್ರಶಸ್ತಿ ವಿಜೇತೆಯಾಗಿರುವ ಮಚಾಡೋ ಅವರ ಶಾಂತಿಯ ವ್ಯಾಖ್ಯಾನ, ಅವರ ರಾಜಕೀಯ, ಅವರ ಸಿದ್ಧಾಂತ, ಸಾಮಾಜಿಕ ವಿಷಯಗಳಲ್ಲಿ ಅವರ ನಿಲುವು ಎಲ್ಲವೂ ಕೂಡ ಈ ಒಪ್ಪಂದವೇ ಎತ್ತಿ ತೋರಿಸುತ್ತೆ. ಹಾಗಂತ ಇದರ ಬಗ್ಗೆ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಮೂರನೇದು ಅತಿ ಮುಖ್ಯವಾದಂಥ ವಿಷಯ, ನೊಬೆಲ್ ಶಾಂತಿ ಪ್ರಶಸ್ತಿಗಳು ಅಥವಾ ನೊಬೆಲ್ ಪ್ರಶಸ್ತಿಗಳು ಸಿಗುವುದೇ ಇಂಥವ್ರಿಗೆ. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದವರು ಯಾರು, ಏನಕ್ಕಾಗಿ ಸ್ಥಾಪನೆ ಆಯಿತು, ಇದುವರೆ ತನಕ ವಿವಿಧ ಕ್ಷೇತ್ರಗಳಲ್ಲಿ ಅದು ಕೊಡ್ತಿರೋಂತಹ ಪ್ರಶಸ್ತಿಗಳು ಯಾವ ಬಗೆಯ ಆರ್ಥಿಕತೆ, ಯಾವ ಬಗೆಯ ಸಾಮಾಜಿಕ ಮೌಲ್ಯ, ಯಾವ ಬಗೆಯ ಜಾಗತಿಕ ಸಾಮಾಜಿಕ ವ್ಯವಸ್ಥೆಯನ್ನು ಎತ್ತಿ ಹಿಡಿದು ಮುಂದುವರಿಸುವುದಕ್ಕೆ ಪ್ರಯತ್ನಿಸುತ್ತೆ. ವಿಶೇಷವಾಗಿ ಜಗತ್ತು ಒಂದು ಬಂಡವಾಳಶಾಹಿ ಕಾಲಘಟ್ಟಕ್ಕೆ ಬಂದಾದ ಮೇಲೆ ಅದರ ವಿರುದ್ಧ ಸಮಾಜವಾದಿ ಬಂಡವಾಳಶಾಹಿ ಶಕ್ತಿಗಳು ಹಲವರನ್ನು ಸುಲಿದು ಕೆಲವರು ಮಾತ್ರ ಸಂಪನ್ನರಾಗುವಂತಹ ಒಂದು ವ್ಯವಸ್ಥೆ. ಓಟು ಎಲ್ಲರಿಗೂ ಕೊಡ್ತಾರೆ, ಸಂಪತ್ತು ಎಲ್ಲರಿಗೂ ಕೊಡೋದಿಲ್ಲ. ಬಿಲ್ ಕೊಡ್ತಾರೆ, ಬಾಣ ಕೊಡೋದಿಲ್ಲ. ಅಕ್ಷರ ಕಲಿಸ್ತಾರೆ, ಅದರ ಅರ್ಥ ಹೇಳ್ಕೊಡಲ್ಲ. ಇದು ಪ್ರಜಾತಂತ್ರದ ಅಸಲಿ ಮೋಸ. ಬಂಡವಾಳಶಾಹಿ ವ್ಯವಸ್ಥೆ ಕೆಲವರ ಪರವಾಗಿ ಕೆಲಸ ಮಾಡಬೇಕು ಅಂದರೆ ಜನರಿಗೆ ಇದು ನಮ್ಮದು ಅನ್ನುವಂತಹ ಒಂದು ಮೋಸದ ಭಾವನೆಯನ್ನು ಹುಟ್ಟಿಸಿ ಶ್ರೀಮಂತರು ಸುಲಿಗೆ ಮಾಡ್ತಿರ್ತಾರೆ. ಇದರ ವಿರುದ್ಧವೇ ಸಮಾಜವಾದಿ ಶಕ್ತಿಗಳು ಪ್ರಜಾತಂತ್ರದ, ಅದರಲ್ಲೂ ಕೂಡ ಈ ಬಂಡವಾಳಶಾಹಿ ಪ್ರಜಾತಂತ್ರದ ಸೋಗಲಾಡಿತನವನ್ನು ಬಯಲು ಮಾಡಿ ಜಗತ್ತಿನಾದ್ಯಂತ ಬೀದಿ ಬೀದಿಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾ ನಿಜವಾದ ಪ್ರಜಾತಂತ್ರ ವ್ಯವಸ್ಥೆ, ಸರ್ವರಿಗೂ ಸಮಪಾಲು, ಸರ್ವರಿಗೆ ಸಮಬಾಳು, ಕೆಲವರಲ್ಲಿ ಸಮಾಜವಾದಿಗಳು ಮಾಡಿದ್ದಾರೆ, ಕೆಲವು ಕಡೆ ಕಮ್ಯುನಿಸ್ಟರು ಮಾಡಿದ್ದಾರೆ, ಕೆಲವರು ಸಮಾಜವಾದಿ ರಾಷ್ಟ್ರವಾದಿಗಳು ಮಾಡಿದ್ದಾರೆ, ರಾಷ್ಟ್ರೀಯ ವಿಮೋಚನಾ ಹೋರಾಟದ ಭಾಗವಾಗಿ ಸಮಾಜವಾದಿಗಳು ಮಾಡಿದ್ದಾರೆ. ಜಗತ್ತಿನಾದ್ಯಂತ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಈ ಥರ ಬೃಹತ್ ಹೋರಾಟಗಳು ಬಂತು. ಆ ಹೋರಾಟಗಳು ಬಂದಾಗೆಲ್ಲ ಕೂಡ ಅಮೇರಿಕ ನೇತೃತ್ವದ ದೊಡ್ಡ ದೊಡ್ಡ ಬಂಡವಾಳಶಾಹಿ ಸಂಸ್ಥೆಗಳು, ಅವರ CIA, ಅವರ IMF, ಅವರ ವರ್ಲ್ಡ್ ಬ್ಯಾಂಕ್, ಅವರ WTO, ವಿಶೇಷವಾಗಿ CIA, ಇವುಗಳು ಬಡ ದೇಶಗಳಲ್ಲಿರುವ ಹೋರಾಟಗಳನ್ನು ಸಂಪೂರ್ಣವಾಗಿ ಹೊಡೆದಾಕಿ ಅಥವಾ ಅದರಲ್ಲಿ ಭೇದಗಳನ್ನು ಹುಟ್ಟಾಕಿ ಅಥವಾ ಗಟ್ಟಿಯಾಗಿದ್ದರೆ ಅದರ ನಾಯಕರುಗಳನ್ನು, ಅಧ್ಯಕ್ಷರುಗಳನ್ನು ಕೊಂದು ಹಾಕಿ
ಪಶ್ಚಿಮದ ಪರವಾಗಿರುವವ್ರನ್ನೇ ಅಲ್ಲಿ ಅಧಿಕಾರಕ್ಕೆ ತಂದು ಅದರ ಮೂಲಕ ತಮ್ಮ ಮಾರುಕಟ್ಟೆ ಆರ್ಥಿಕತೆಯನ್ನು ಮುಂದುವರಿಸ್ಕೊಳ್ಳೋಕೆ ಹೋದರು. ಯಾವಾಗ ಅಂತಹ ಹೋರಾಟ ಅಂತ ಕರೆಯುವುದೇ ತಪ್ಪು, ಈ ಬಂಡವಾಳಶಾಹಿ ವ್ಯವಸ್ಥೆಯ ವಿರುದ್ಧ ಒಂದು ಅಧಿಕೃತವಾದಂಥ ವ್ಯವಸ್ಥೆ ಇದ್ದರೆ ಅದರ ವಿರುದ್ಧ ಅಮೇರಿಕ ಪ್ರಚೋದಿತ ಹೋರಾಟಗಳು ಮಾಡಿದಾಗ ಅಂಥ ಹೋರಾಟಗಾರರನ್ನ ನಿಜವಾದ ಪ್ರಜಾತಂತ್ರಿಗಳು ಅಂತ ವಿಜೃಂಭಿಸಿ ಉಳಿದ ವ್ಯವಸ್ಥೆಯನ್ನು ಸರ್ವಾಧಿಕಾರ ಅಂತ ಹೀಗೆಳೆದು ನಿಜವಾದ ಬಂಡವಾಳಶಾಹಿ ಸರ್ವಾಧಿಕಾರ ಇವತ್ತು ಅಮೇರಿಕಾದಾದಿಯಾಗಿ ಎಲ್ಲ ಸೋಗಲಾಡಿ ನಾಗರಿಕ ರಾಷ್ಟ್ರಗಳಲ್ಲಿದೆ. ಅದನ್ನು ನಿಜವಾದ ಪ್ರಜಾತಂತ್ರ ಅಂತ ಬಿಂಬಿಸಿ ಅದರ ವಿರುದ್ಧ ನಿಜವಾದ ಪ್ರಜಾತಂತ್ರಕ್ಕೆ ಹೋರಾಟ ಮಾಡುವ ಎಲ್ಲವೂ ಕೂಡ ಸರ್ವಾಧಿಕಾರಿಗಳು, ಭಯೋತ್ಪಾದಕರು, ಟೆರರಿಸ್ಟ್ಗಳು ಅಂತ ಹೇಳುವಂಥ ದಿಕ್ಕಿನಲ್ಲಿ ಇಂಥ ಶಾಂತಿ ಪ್ರಶಸ್ತಿಗಳು ಕೂಡ ಹುಟ್ಟುಕೊಂಡಿದೆ. ಹೀಗಾಗಿಯೇ ನೊಬೆಲ್ ಶಾಂತಿ ಪ್ರಶಸ್ತಿಯ ಪಟ್ಟಿನಲ್ಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರಗಳ ಪಟ್ಟಿನಲ್ಲಿ ನೀವು ನೋಡಿದ್ರೆ ಇರುವ ಹಾಲಿ ಜಾಗತಿಕ ಬಂಡವಾಳಶಾಹಿ ಸಾಮಾಜಿಕ ವ್ಯವಸ್ಥೆ ಮೌಲ್ಯಗಳನ್ನು ವಿರೋಧಿಸುವ ಯಾರಿಗೂ ನೊಬೆಲ್ ಪ್ರಶಸ್ತಿಗಳು ಬರುವುದಿಲ್ಲ. ಹೀಗಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಬರಲಿಲ್ಲ ಅಥವಾ ಬಂತು ಅನ್ನೋ ಒಂದು ದೊಡ್ಡ ಹೆಗ್ಗಳಿಕೆ ನಿಜವಾದ ಬದಲಾವಣೆ ಬಯಸುವಂತಹ ಪ್ರಗತಿಪರರಿಗೆ ಇರುವ ಅಗತ್ಯವೇ ಇಲ್ಲ. ಇದು ಇರೋದೇ ಹಾಗೆ. ಟ್ರಂಪ್ಗೆ ಬರಲಿಲ್ಲ ಅನ್ನೋದಕ್ಕೆ ವಿಶೇಷವಾಗಿ ನಾವು ಬರಲಿಲ್ಲ ಬಿಡು ಅಂತ ಅಂದ್ಬಿಟ್ಟು ಖುಷಿ ಬೀಳೋವಂಥದ್ದೇನಿಲ್ಲ. 26ರಲ್ಲಿ ಬಂದೇ ಬರುತ್ತೆ. ಟ್ರಂಪ್ಗಿಂತ ಆ ಕಾಲದಲ್ಲಿ ಹೀನಾಯವಾಗಿದ್ದಂಥ ಹೆನ್ರಿ ಕಿಸೆಂಜರ್ಗೆ ಕೊಟ್ಟಾದ ಮೇಲೆ ಜಿಮ್ಮಿ ಕಾರ್ಟರ್ಗೆ ಅಥವಾ ವುಡ್ರೋ ವಿಲ್ಸನ್ಗೆ, ರೂಸ್ವೆಲ್ಟ್ಗೆ ಕೊಟ್ಟ ಮೇಲೆ ಟ್ರಂಪ್ಗೆ ಯಾಕೆ ಕೊಡೋದಿಲ್ಲ? ಒಬಾಮಾ ಕೊಟ್ಟ ಮೇಲೆ ಟ್ರಂಪ್ಗೆ ಯಾಕೆ ಕೊಡೋದಿಲ್ಲ? ತನ್ನ ದೇಶದ ಮೇಲೆ ಬಂದು ಬಾಂಬಾಕಿ ಅನ್ನುವ ವ್ಯಕ್ತಿಗೆ ಶಾಂತಿ ಪ್ರಶಸ್ತಿಯನ್ನು ಕೊಟ್ಟ ಮೇಲೆ ಟ್ರಂಪ್ಗೆ ಯಾಕೆ ಕೊಡೋದಿಲ್ಲ? ನನ್ನ ಪ್ರಕಾರ ಟ್ರಂಪ್, ನೇತನ್ಯಾಹು ಇಬ್ಬರಿಗೂ ಕೂಡ ಕೊಡಬೇಕು ಶಾಂತಿ ಪ್ರಶಸ್ತಿಯನ್ನು. ಅದರ ಮೂಲಕವೇ ಈ ಶಾಂತಿ ಪ್ರಶಸ್ತಿ, ಈ ಜಾಗತಿಕ ವ್ಯವಸ್ಥೆಯ ಟೊಳ್ಳುತನ, ಸೋಗಲಾಡಿತನವನ್ನು ಜನರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.